ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನ್ ಸ್ಪೆಷಲ್ ಅನ್ನ ಮಾಡ್ತಾ ಇದ್ದೀರಾ? ಮೊದಲೇ ತಿಳಿಸಿರೋ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಸುಚಿತ್ರ ಅವರೇ ಬರ್ತಾ ಇದ್ದಾರೆ. ಸುಚಿತ್ರ ಅವ್ರು ಬಂದು ಅದ್ಭುತವಾಗಿರುವಂತ ಫ್ರೈ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ ಅಂತ. ಆ ಕ್ಯಾಂಪ್ ಅಲ್ಲಿ ಇವತ್ತು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಸುಚಿತ್ರ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ಏನ್ ಮೇಡಮ್ ಹೊಸ ಡ್ರೆಸ್ ಹಾಕಿ ಲಕ ಅಂತ ಬರ್ತಾ ಇದ್ದೀರಾ? ನಮಸ್ಕಾರ. ನಮಸ್ಕಾರ ನಮಸ್ಕಾರ ಮೇಡಮ್. ಓಕೆ, ಸೆಕೆಂಡ್ ಡೇ ಸುಚಿತ್ರ ಏನ್ ಮಾಡ್ತಾ ಇದ್ದೀರಾ ಹೇಳಿ? ಕೋಕೋನಟ್ ಚಿಕನ್ ಫ್ರೈ. ಕೋಕೋನಟ್ ಚಿಕನ್ ಫ್ರೈ ಮಾಡ್ತಾ ಇದ್ದೀರಾ? ಓಕೆ, ಫ್ರೈ ಕ್ಯಾಂಪ್ ಅಲ್ಲಿ 2ನೇ ದಿನಕ್ಕೆ ಕಾಲಿಟ್ಟಿದ್ವಿ. ಮೊದಲನೇ ದಿನ ಅದ್ಭುತವಾಗಿರುವಂತ ಆಲೂಗಡ್ಡೆ ಫ್ರೈ ಅನ್ನ ಮಾಡಿದ್ವಿ. ಈಗ 2ನೇ ದಿನ ಕೋಕೋನಟ್ ಚಿಕನ್ ಫ್ರೈ ಅನ್ನ ಮಾಡಕ್ ತೋರಿಸ್ತಾರೆ ಸುಚಿತ್ರ ಬಂದಿದ್ದಾರೆ. ಸುಚಿತ್ರ ಏನೇನ್ ತಂದಿದ್ದೀರಾ ಹೇಳಿ? ಚಿಕನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ತೆಂಗಿನಕಾಯಿ ಹಾಲು, ಬ್ಯಾಡಗಿ ಮೆಣಸಿನಕಾಯಿ, ವಿನಿಗರ್, ಚಕ್ಕೆ, ಲವಂಗ, ಏಲಕ್ಕಿ, ಚಿಕನ್ ಮಸಾಲಾ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಮಾಡ್ಬೋದಾ? ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀವಿ. ಮಾಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನಕಾಯಿನ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಬ್ಯಾಡಗಿ ಮೆಣಸಿನಕಾಯಿ ಅದು? ಹಾ, ಬ್ಯಾಡಗಿ ಮೆಣಸಿನಕಾಯಿ. ಓಕೆ, ಇದು ನಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತೆ ಒಳ್ಳೆ ರಿಚ್ ಕಲರ್ ಸಿಗುತ್ತೆ ಕೋಕೋನಟ್ ಚಿಕನ್ ಫ್ರೈಗೆ. ಇದನ್ನ ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನ್ಸಿಟ್ರೆ ಪೇಸ್ಟ್ ಕ್ಲೀನ್ ಆಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಓಕೆ ಮೇಡಮ್, ನೀವ್ ಹೆಂಗ್ ಹೇಳ್ತೀರ ಹಂಗೆ ಮಾಡಿ. ಓಕೆ, ಅಂದ್ರೆ ಬಿಸಿನೀರಲ್ಲಿ ನೆನ್ಸಿಟ್ಕೊಂಡಿದ್ರೆ ಬೇಗ ಪೇಸ್ಟ್ ಆಗುತ್ತೆ. ಪೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಗೆ. ಎಸ್, ಯಾಕಂದ್ರೆ ಸಾಫ್ಟ್ ಆಗುತ್ತೆ. ಓಕೆ, ಪೇಸ್ಟ್ ಆಗಿದೆ. ಓಕೆ, ಅಂದ್ರೆ ಬರೀ ಬ್ಯಾಡಗಿ ಮೆಣಸಿನಕಾಯಿ ನೀರಲ್ಲಿ ನೆನ್ಸಿಟ್ಟು ಬಿಸಿನೀರಲ್ಲಿ ಪೇಸ್ಟ್ ಮಾಡಿದೀನಿ, ಫೈನ್ ಪೇಸ್ಟ್ ಮಾಡಿದೀನಿ. ಓಕೆ, ಇಲ್ಲಿ ಚಿಕನ್ ಒಂದು ½ kg ಇದೆ. ಚಿಕನ್ ಇದು ಮಾಮೂಲಿ ಸಾಧಾರಣವಾದಂತ ಚಿಕನ್ ವಿತ್ ಬೋನ್ ತಗೊಂಡು. ಎಸ್ ಎಸ್ ಎಸ್. ಕೆಲವರಿಗೆ ಒಂದೊಂದರ ಫ್ರೈ ಇಷ್ಟ ಆಗುತ್ತೆ ಅದು. ಹೌದು. ಎಷ್ಟೊಂದು ಅರ್ಧ ಕೆಜಿಗಿನ್ನ ಜಾಸ್ತಿ ಇದೆಯಲ್ಲ? ಆ ಫ್ರೈಗೆಲ್ಲ ಸ್ವಲ್ಪ ಪೀಸ್ ಚಿಕ್ಕದಾಗೆ ಇರಬೇಕು. ಬಾಯಿಗೆ ಹಾಕೊಂಡ್ರೆ ಅದ್ಭುತವಾದ ರುಚಿ ಕೊಡಬೇಕು. ವಿನಿಗರ್ ಹಾಕ್ತಾ ಇದೀನಿ ಇದಕ್ಕೆ. ಓ, ನಿಂಬೆಹಣ್ಣು ಬದಲು ವಿನಿಗರ್ ಯಾವ್ದಾರ ಹಾಕೋಬಹುದು. ವಿನಿಗರ್ ಇಲ್ಲ ಅಂದ್ರೆ ನಿಂಬೆಹಣ್ಣು ಹಾಕೋಬಹುದು. ಎಸ್. ಇದು ನಮ್ಗೆ ಚಿಕನ್ ನ ಸಾಫ್ಟ್ ಮಾಡುತ್ತೆ, ಚಿಕನ್ ಬೇಗ ಬೇಯುತ್ತೆ. ಇಷ್ಟಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಓಕೆ, ಅರಿಶಿನದ ಪುಡಿ ಕೊಡಿ. ನೋಡಿ ಮೇಡಮ್, ಎವರೆಸ್ಟ್ ಅವರ ಅರಿಶಿನದ ಪುಡಿ ಎಷ್ಟು ಬೇಕಾದ್ರೆ ಹಾಕೊಳ್ಳಿ, ಕಲರ್ ಚೆನ್ನಾಗುತ್ತೆ. ಉಪ್ಪು ಹಾಕ್ತಾ ಇದೀನಿ, ಫ್ರೈಗೆ ಬೇಕಾಗಷ್ಟು ಉಪ್ಪು. ಎಸ್ ಮೇಡಮ್. ನೆನ್ಸಿನ ಇಡ್ಬೇಕಾ ಸುಚಿತ? ಮ್ಯಾರಿನೇಟ್ ಮಾಡಿ ಇಡಬೇಕು, ಅದಕ್ಕೆ ನಾನು ವಿನಿಗರ್ ಹೇಳಿದ್ದು. ಓಕೆ, ನೆನ್ಸಿಟ್ರೆ ಚೆನ್ನಾಗಿ ಬರುತ್ತೆ. ಎಸ್ ಮೇಡಮ್. ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್. ಆಹಾ, ಖಾರ ಸಖತ್ತಾಗಿದೆ ರೀ. ಅಷ್ಟು ಖಾರ ಬರಲ್ಲ ಬ್ಯಾಡಗಿ, ಕಲರ್ ಜಾಸ್ತಿ ಬರುತ್ತೆ, ಖಾರ ಕಡಿಮೆನೆ ಅದು. ಎಸ್, ಬಟ್ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಎಸ್. ಇಲ್ಲಿ ಏನಾದ್ರು ಇಟ್ಕೊಳ್ಳೋಣವಾ? ಫ್ರೈ ಮಾಡೋದಕ್ಕೆ ಇದಿಷ್ಟು ಕಲಸಿಟ್ಟು ಮಿನಿಮಮ್ ಅರ್ಜೆಂಟ್ ಇದ್ರೆ ಒಂದು 15 ನಿಮಿಷ ನೆನಿಬೇಕು. 15ರಿಂದ 20 ನಿಮಿಷ ನೆಂದಾಗ ಚೆನ್ನಾಗಿ ಬರುತ್ತೆ. ಓಕೆ, ಇದೇನ್ ಫ್ರೈ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚಕ್ಕೆ ಒಂದೆರಡು, ಲವಂಗ, ಓಕೆ, ಏಲಕ್ಕಿ ಒಂದು 4 ಹಾಕ್ತೀನಿ. ಓಕೆ, 4-5 ಹಿಡಿಯುತ್ತೆ. ಓಕೆ, ಸ್ವಲ್ಪ ಸ್ಪೈಸಸ್ ಫ್ರೈ ಆಗ್ಲಿ. ಎಣ್ಣೆಯಲ್ಲಿ ಸ್ವಲ್ಪ ತೇಲಿಸುವಂತ ಪ್ರಕ್ರಿಯೆ. ಒಂದು ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ ಎಷ್ಟು ಫ್ಲೇವರ್ ಕೊಡುತ್ತಲ್ಲ. ಏನಿದು? ಶುಂಠಿ, ಜಜ್ಜಿರೋಂತ ಶುಂಠಿನ? ಜಜ್ಜಿರೋಂತ ಶುಂಠಿ. ಬೆಳ್ಳುಳ್ಳಿ, ಇದು ಸಹ ಜಜ್ಜಿರೋಂತ. ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ, ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ. ಹೌದು, ಈ ಪ್ರಮಾಣದಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಹೌದು. ಓಕೆ, ಫ್ರೈ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದಾರೆ ಸುಚಿತ್ರ ಅವರು. ಎಲ್ಲಾ ರೀತಿಯ ಫ್ರೈಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಈ ವಾರ ಪೂರ್ತಿ ಅದ್ಭುತವಾಗಿರುವಂತಹ ವೆಜ್ ಫ್ರೈ, ಮಟನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಫ್ರೈ ಎಲ್ಲ ಫ್ರೈ ಬರುತ್ತೆ. ವೆಯ್ಟ್ ಮಾಡ್ತಾರೆ, ನೋಡ್ತಾರೆ, ನೋಡ್ಕೊಂಡಿದ್ದ ಬರ್ಕೊಂಡಿದ್ದ ತಕ್ಷಣ ಸಾಯಂಕಾಲ ರಾತ್ರಿ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಫ್ಲೇವರ್ಸ್ ಬರಬೇಕು. ಓಕೆ, ಫ್ರೈ ಆಗಿ. ಓಕೆ, ಏನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ, ಇದನ್ನ ಚೆನ್ನಾಗಿ ಫ್ರೈ ಮಾಡಿದ್ರೆ ಫ್ರೈ ಚೆನ್ನಾಗಿರೋದು. ಆ ಮಟನ್ಗೆ ಚಿಕನ್ ನೆತ್ಕೊಂಡಿರ್ಬೇಕು. ತೆಗೆದ್ರೆ ಫ್ರೈ ಅಂತ ಏನ್ ಹೇಳ್ತೀವಿ, ಎಲ್ಲ ಇಂಗ್ರೀಡಿಯೆಂಟ್ ಯಾವಾಗ ಚೆನ್ನಾಗಿ ಫ್ರೈ ಆಗುತ್ತೆ, ಯಾವ್ದೇ ಮಾಡಿದವಾಗ ರುಚಿಯಾಗಿರುತ್ತೆ. ಎಸ್ ಮೇಡಮ್, ಖಂಡಿತವಾಗ್ಲೂ.
ನೋಡಿ ಈಗ ಬ್ರೌನ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಎಲ್ಲ. ಹಾಕಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ದೊಡ್ಡದಾದ್ರೆ ಒಂದು ಈರುಳ್ಳಿ. ಓಕೆ. ಓಹೋ, ಚಿಕನ್ ಏನಿದೆ ಇರುತ್ತೆ ಅದು ಫ್ರೈ ಅಲ್ಲಿ ಅರ್ಧ ಬೆಂದೋಗ್ಬೇಕು ಹುರಿಯೋದ್ರಲ್ಲಿ. ಎಸ್ ಮೇಡಮ್. ಬಟ್ ನಾವು ಚಿಕನ್ ಮೊದಲೇ ಬೇಯಿಸ್ಕೋಬೇಕಾಗಿಲ್ಲ, ಏನೂ ಇಲ್ಲ. ಮಟನ್ ಬೇಯಿಸ್ಕೋಬೇಕಲ್ವಾ? ಮಟನ್ ಮಾತ್ರ ಕುಕ್ ಮಾಡ್ಕೊಳ್ಳೇಬೇಕು. ಎನಿ ಫ್ರೈ ಮಟನ್ ಅಲ್ಲಿ ನೀವು ಏನೇ ಮಾಡಿ ಫಸ್ಟ್ ಕುಕ್ ಮಾಡಿ ಮಾಡಿದ್ರೇನೆ ಅದು ಟೆಂಡರ್ ಆಗೋದು, ಚೆನ್ನಾಗಿರೋದು. ಟೊಮೆಟೊ ಹಾಕ್ತೀನಿ. ಟೊಮೆಟೊನ ಹಾಕ್ತೀರಾ? ಮತ್ತೆ ಈಗ ಟೊಮೆಟೊನು ಫ್ರೈ ಆಗಬೇಕು. ಓಕೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಆಗ ಬೇಗ ಬೇಯಿತು. ಹಾಕಿ. ಚಿಕನ್ ಹಾಕಿದ್ದೀನಿ, ಸ್ವಲ್ಪ ಆನಿಯನ್ ಟೊಮೆಟೊ ಹಿಡಿಯಷ್ಟು. ಚಿಕನ್ ಬೇರೆ ಸೆಪರೇಟ್ ಆಗಿ ಹಾಕಿದಿರಲ್ಲ ನೀವು? ಖಾರ ಎರಡು ಹಾಕಿ ವಿನಿಗರ್ ಎಲ್ಲ ಹಾಕಿದ್ದೀವಿ. ಹೌದು. ಓಕೆ. ನೀವು ಹೋಟೆಲ್ಗಳಲ್ಲೆಲ್ಲ ನೋಡಿದ್ದೀರಾ, ದೊಡ್ಡ ಬಾಂಡ್ಲಿ ಇಟ್ಕೊಂಡು ಅದನ್ನ ಹೀಗೆ ಮಾಡ್ತಾನೆ ಇರ್ತಾರೆ ಅವರು. ಮತ್ತೆ ಒಂದೇ ಸತಿ ಆಯಿಲ್ ಹಾಕಲ್ಲ ಅವರು, ಮತ್ತೆ ಹಾಕೊಂಡ್ತಾನೆ ಇರ್ತಾರೆ ಫ್ರೈ ಮಾಡ್ತಾ ಮಾಡ್ತಾ. ಫ್ಲೇಮು ದೊಡ್ಡದಾಗಿರುತ್ತೆ. ಹೌದು. ಚಿಕನ್ ಹಾಕ್ತೀನಿ ಈಗ. ಹಾಕಿ ಮೇಡಮ್. ಸಾಕಿದು ಇಷ್ಟ ಆಗಿದೆ. ಸ್ವಲ್ಪ ಹುರಿದಂಗೆ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಚಿಕನ್ನ ಬೇಯಿಸ್ಬೇಕಾಗುತ್ತೆ. ಇದು ಎವರೆಸ್ಟ್ ಚಿಕನ್ ಮಸಾಲಾ ಪೌಡರ್, ರೆಡಿ ಪೌಡರ್. ಚಿಕನ್ ಮಸಾಲಾ ಬೇರೆ ಇದೆಯಾ? ಚಿಕನ್ ಮಸಾಲಾ ಪೌಡರ್. ಓಕೆ, ವೆರಿ ಗುಡ್. ರೆಡಿ ಪೌಡರ್ ಏನ್ ಸಿಗುತ್ತೆ ಇಲ್ಲಿ, ನಾವು ಗರಂ ಮಸಾಲ ಎಲ್ಲ ಯೂಸ್ ಮಾಡಲ್ಲ. ಧನಿಯಾ ಪುಡಿನೂ ಯೂಸ್ ಮಾಡಲ್ಲ? ಇಲ್ಲ ಇಲ್ಲ. ಓಕೆ, ಎವರೆಸ್ಟ್ ಅವರ ಚಿಕನ್ ಮಸಾಲ ಹಾಕಿದ್ರೆ ಅದ್ರ ಮಜಾನೇ ಬೇರೆ ಅಂತೀರಾ? ಹೌದು, ಫ್ಲೇವರ್ ಗೊತ್ತಾಗ್ತದೆ ನೋಡಿ. ಎಸ್ ಎಸ್ ಎಸ್. ಫ್ರೈ ಅಂದ್ರೆ ಅದೇ ಹುರಿಯೋದೇ ಜಾಸ್ತಿ ಕೆಲಸ. ಹೌದೌದು, ಅವಾಗಲೇ ಅದು ಮಜಾ ಬರೋದು. ಕೀಪ್ ಆನ್ ಸ್ಟರಿಂಗ್ ಮಾಡ್ತಾನೆ ಇರಬೇಕು. ಹೌದೌದು. ಈಗ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಚಿಕನ್ ಕುಕ್ ಆಗಿ. ಓಕೆ, ಎಷ್ಟೊಂದು 2 ನಿಮಿಷ ಬೇಯಲಿ, ಸ್ವಲ್ಪ ಒಂದು 2 ನಿಮಿಷ ಬೇಯಲಿ. ಮತ್ತೆ ಸ್ವಲ್ಪ ನಾನು ಕೋಕೋನಟ್ ಮಿಲ್ಕ್ ಆಡ್ ಮಾಡಬೇಕು. ಆಡ್ ಮಾಡಿ ಮತ್ತೆ ಸ್ವಲ್ಪ ಮೆಣಸಿನಕಾಯಿ ಹಾಕ್ಬೇಕಲ್ವಾ? ಹಾ, ಹಾಕ್ಬೇಕು. ನೀನ್ ಹಾಕ್ಬೇಕು ಇದಕ್ಕೆ? ಹಾಕ್ಬೇಕಿನ್ನ. ಇನ್ನೇನ್ ಹಾಕ್ತಿರ್ರಿ? ಹೇಳ್ತೀನಿ. ಬಂದಿದೆ, ಮುಕ್ಕಾಲು ಬೆಂದಿದೆ. ಮುಕ್ಕಾಲು ಬೆಂದಿದೆ ಇದು? ಕಾಲ್ ಭಾಗ ಇದೆಯಾ? ಹೌದು. ಏನದು? ಕಾಯಿ ಹಾಲು ಸ್ವಲ್ಪ. ತೆಂಗಿನಕಾಯಿ ಹಾಲು. ಕೋಕೋನಟ್ ಚಿಕನ್ ಅಂದ್ರೆ ಅಲ್ವಾ? ಕೋಕೋನಟ್ ಚಿಕನ್. ಹೌದು. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಆಯ್ತು. ಹಸಿಮೆಣಸಿನಕಾಯಿ ಹಾಕಿ ಅದು ಹಾಕ್ರೇನೆ ಮಜಾ, ಅದೇ ಇರ್ಬೇಕು. ಹಾಕ್ರಿ. ಕಾಯಿ ಹಾಕಲ್ವಾ? ಹಾಕ್ತೀನಿ. ವೆರಿ ಗುಡ್, ಅದ್ಭುತ. ಕಾಯಲ್ಲಿ ಹಾಕಿ ಒಂದು 2 ನಿಮಿಷ ಮುಚ್ಚಿ ಮತ್ತೆ ಲಾಸ್ಟ್ ಅಲ್ಲಿ ಕೋಕೋನಟ್ ಫ್ಲೇಕ್ಸ್ ಹಾಕೋಣ. ಓಹೋ, ಹಂಗೆ. ವೆರಿ ಗುಡ್. ಒಳ್ಳೆ ಫ್ರೈಗೆ ಆಗ್ತಾ ಇದೆ ಸುಚಿತಾ. ತುಪ್ಪ ಹಾಕಲ್ವಾ ಇದಕ್ಕೆ? ಇಲ್ಲ, ತುಪ್ಪ ಇಲ್ವಾ ಇದಕ್ಕೆ? ಕೋಕೋನಟ್ ಯೂಸ್ ಮಾಡ್ತೀವಲ್ಲ, ಸಾಕಷ್ಟು ಆಯಿಲ್ ಕಂಟೆಂಟ್ ಅದರಲ್ಲೇ ಇರುತ್ತೆ. ಇನ್ನೊಂದು 2 ನಿಮಿಷ ಮುಚ್ಚೋಣವಾ? ಇಲ್ಲೇನು ನಾವು ಜಾಸ್ತಿ ಗ್ರೈಂಡ್ ಏನು ಮಾಡೇ ಇಲ್ಲ, ಪೇಸ್ಟ್ ಒಂದು ಬಿಟ್ರೆ ಅದೇ ಅಷ್ಟು ಜ್ಯೂಸಿ ಆಗಿ ರೆಡಿಶ್ ಆಗಿ ನಮ್ಗೆ. ರುಬ್ಬುವಂತದ್ದು ಇಲ್ಲ, ಎಲ್ಲ ಹಂಗೆ. ಕೋಕೋನಟ್ ಮಿಲ್ಕ್ ರೆಡಿ ಇದ್ರೆ ಬೇಗ ಆಗುತ್ತೆ. ಸಪೋಸ್ ಕೋಕೋನಟ್ ಮಿಲ್ಕ್ ಹಾಕೋದು ಬೇಡ ಅಂದ್ರೆ ಕೋಕೋನಟ್ ಡೈರೆಕ್ಟ್ ಆಗಿ ಹಾಕೋಬಹುದು. ಎಕ್ಸ್ಟ್ರಾ ಟೇಸ್ಟ್ಗೆ ನಾನು 2 ಹಾಕ್ತಾ ಇದ್ದೀನಿ. ಓಕೆ, ತೆಗೀರಿ ಮೇಡಮ್, ಹಾಕ್ಬಿಡಿ ಇದನ್ನ. ಈ ಫ್ಲೇವರೇ ಬೇರೆ ತರ ಅಲ್ಲ? ಗೊತ್ತಾಗ್ತಾ ಇದೆ ಅಲ್ಲ? ಇದು ಗೊತ್ತಾಗ್ತದೆ. ಇಷ್ಟು ದಿನ ಮಾಡಿರೋ ಫ್ರೈಗೆ ಎಲ್ಲದಕ್ಕಿಂತ ಇದು ಡಿಫ್ರೆಂಟ್ ಆಗಿದೆ. ಬೇರೆ ಟೇಸ್ಟ್ ಗೊತ್ತಾಗುತ್ತೆ ನಿಮಗೆ. ಚಿಕನ್ ಎಲ್ಲ ಬೆಂದ ಮೇಲೆ ತೆಂಗಿನ ತುರಿ ಮೊದಲೇ ಹಾಕಬಾರ್ದು. ತೆಂಗಿನ ತುರಿ ಲಾಸ್ಟ್ ಅಲ್ಲಿ ಆಫ್ ಮಾಡಕ್ ಮುಂಚೆ ಹಾಕ್ಬೇಕು. ವೆರಿ ಗುಡ್. ಅಂದ್ರೆ ಇದಾದ ತಕ್ಷಣ ಫುಲ್ ಡ್ರೈ ಆಗ್ಬಿಡುತ್ತೆ. ಒಂದ್ಸರಿ ನಾವು ಕೋಕೋನಟ್ ಪೌಡರ್ ಅಥವಾ ಹೌದು, ಎಲ್ಲ ಎಳ್ಕೊಂಡ್ಬಿಡುತ್ತೆ, ಜ್ಯೂಸಸ್ ಎಲ್ಲ ಎಳ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳಿದ್ ಲಾಸ್ಟ್ ಅಲ್ಲಿ ಹಾಕಿ ಆಫ್ ಮಾಡಿದ್ರೆ ಸಾಕು. ಇದನ್ನ ಬೇಕು ಅಂದ್ರೆ ನೀವು ಇನ್ನೊಂದ್ ತರ ಡ್ರೈ ತರ ಮಾಡ್ಕೋಬಹುದು. ಯಾಕಂದ್ರೆ ಫ್ರೈ ಆಗಿರೋದ್ರಿಂದ ನಮ್ಗೆ ಇಷ್ಟೇ ಸಾಕು. ಆಫ್ ಮಾಡೋಣ.
ಕೋಕೋನಟ್ ಚಿಕನ್ ಫ್ರೈ ರೆಡಿ ಆಗಿದೆ. ಓಕೆ, ಕೋಕೋನಟ್ ಚಿಕನ್ ಫ್ರೈ ರೆಡಿ ಆಗಿದೆ. ತುಂಬಾ ಸಖತ್ತಾಗಿ ಕಾಣ್ತದೆ. ಫ್ರೈ ಚೆನ್ನಾಗಿರ್ಬೋದು ಅಂತಾನೆ ಗೊತ್ತಾಗ್ತಾ ಇದೆ. ಬೈಕ್ ಹಾಕೊಂಡ್ಬಿಡ್ಲ ಒಂದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಫ್ರೈ ಅನ್ನ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರ ಅವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಮನೇಲಿ ಇವತ್ತು ಸಾಯಂಕಾಲನೇ ಮಾಡ್ಕೊಳ್ಳಿ. ಚಿಕನ್ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ನೆನೆಸಿದ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ವಿನಿಗರ್, ಅರಿಶಿನ, ಉಪ್ಪು, ರುಬ್ಬಿದ ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಹುರಿದು ಈರುಳ್ಳಿ ಹಾಕಿ ಫ್ರೈ ಮಾಡಿ ಟೊಮ್ಯಾಟೊ, ಉಪ್ಪು, ನೆನೆಸಿದ ಚಿಕನ್ ಮಸಾಲಾ ಪುಡಿ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಹುರಿದು ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ನಂತರ ತೆಂಗಿನಕಾಯಿ ಹಾಲು, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಫ್ರೈ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿ. ಚಿಕನ್ ವಿನಿಗರ್ ಹಾಕಿದ್ವಲ್ಲ, ನೆನ್ಸಿಟ್ರೆ ಸಾಫ್ಟ್ ಆಗಿ ಬೆಂದೋಗುತ್ತೆ. ತುಂಬಾ ಸಾಫ್ಟ್ ಆಗ್ಬಿಟ್ಟಿದೆ. ಮತ್ತೆ ಕಾಯಿ ಹಾಲು ಹಾಕ್ತಿವಲ್ಲ, ಸಾಫ್ಟ್ ಆಗುತ್ತೆ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಇಂಗ್ರೀಡಿಯೆಂಟ್ಸ್ ಮತ್ತೆ ಕಡಿಮೆ, ತುಂಬಾ ಏನು ಬಳಸಿಲ್ಲ ಇದರಲ್ಲಿ. ದೋಸೆ ತಿನ್ನ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ. ನೀವು ತಿಂದು ನೋಡಿ, ದೋಸೆ ಜೊತೆ ಚೆನ್ನಾಗಿದ್ಯಾ, ಹಾಗೆ ಚೆನ್ನಾಗಿದ್ಯಾ? ಡಿಫ್ರೆಂಟ್ ಆಗಿದೆಯಾ? ಬಟ್ ತುಂಬಾ ಮೆತ್ಕಾಗ್ಬಿಟ್ಟಿದೆ ಚಿಕನ್. ಸಾಫ್ಟ್ ಆಗುತ್ತೆ, ವಿನಿಗರ್ ಹಾಕಿದೀವಲ್ಲ. ಅದೇನ ಹಾಕದೆ ಅದಕ್ಕೆ. ಚಿಕನ್ ಬೇಗ ಬೇಯಬೇಕು, ಸಾಫ್ಟ್ ಮಾಡೋದು. ಹೌದು, ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಿದಾಗ ಚೆನ್ನಾಗಿದೆ. ಅದ್ಭುತ ಇದೆ ಸುಚಿತ್ರೆ. ನಾವ್ ಯಾವ ಇಲ್ಲ ನೋಡ್ತೀರಾ? ಇಲ್ಲ, ಟೇಸ್ಟ್ ಮಾಡಿ. ಎಷ್ಟು ಬೇಕಾದ್ರೆ ಖಾರ ಹಾಕೋಬಹುದು. ಅದಷ್ಟು ಖಾರ ಬರಲ್ಲ, ಬ್ಯಾಡಗಿ ಮೆಣಸಿನಕಾಯಿ ಅಷ್ಟು ಖಾರ ಬರಲ್ಲ ಅಂತ ನೀವು ಆಡವಾಗ್ಲೇ ಹೇಳಿದೆ. ಇನ್ನೊಂದೇನಂದ್ರೆ ಈ ಕೋಕೋನಟ್ ಹಾಕಿದ್ಮೇಲೆ ಅದು ಕಡಿಮೆ ಮಾಡುತ್ತೆ. ಸ್ವೀಟ್ನೆಸ್ ಇರುತ್ತೆ, ಕೋಕೋನಟ್ ಅಲ್ಲಿ ಸ್ವೀಟ್ನೆಸ್ ಇರುತ್ತಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜೊತೆಗೆ ಒಳ್ಳೆ ಅಡಿಗೆ ಮಾಡಿ ಮುರಳಿ ಅವರೇ ನಮ್ಮ ಶ್ರೀಕೃಷ್ಣ ತುಪ್ಪ ಉಪಯೋಗಿಸಿ ಅಂತ ತುಪ್ಪ ಬೇರೆ ಕೊಟ್ಬಿಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಯಾರನ್ನ ಕರೆಸ್ತಾ ಇದ್ದೀರಾ, ಯಾರು ಅವರ ಮನೆ ರುಚಿನ ತೋರ್ಸಕ್ಕೆ ಬಂದಿದ್ದಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸಹನಾ ಅವರೇ. ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಉತ್ರಳ್ಳಿಂದನಾ? ಏನ್ ಮಾಡ್ಕೊಂಡಿದ್ದೀರಾ ಸರ್? ಹೌಸ್ ವೈಫ್. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ಸುಡು ಕೊದ್ದೇಲ್. ಜಾಸ್ತಿ ಆಯ್ತ್ರಿ. ಏನ್ರಿ ಅದು ಕನ್ನಡದಲ್ಲಿ ಹೇಳ್ರಿ. ಸುಡು ಅಂದ್ರೆ ಸುಟ್ಟಿರುವ, ಕೊದ್ದೇಲ್ ಅಂದ್ರೆ ಹುಳಿ ಸಾಂಬಾರ್. ಸುಟ್ಟಿರುವಂತ ಸಾಂಬಾರು, ಹುಳಿ. ಓ, ಸುಟ್ಟಿರುವಂತ ಹುಳಿ. ಮಂಗಳೂರಿನವರಾ? ಮಳೆ ತುಳು ಮಾತಾಡ್ತೀರಾ? ಓಕೆ. ಯಜಮಾನ್ ಹೆಸರೇನು? ನವೀನ್. ನವೀನ್, ಏನ್ ನವೀನ್ ಇದೆಲ್ಲ ನೀವು ಒಳ್ಳೆ ಏನೋ ಮಾಡಿಸ್ತೀರಾ ಅಂತ ಹೇಳಿದ್ರೆ ಏನಿದೆ ಹೆಸರು ಹೇಳಿ ಇನ್ನೊಂದ್ಸರಿ. ಸುಡು ಕೊದ್ದೇಲ್. ಸುಡು ಕೊದ್ದೇಲು ಏನೇನು ನಮ್ಗೆ ಹೆಸರು ಹೇಳಕ್ಕೆ ಬರಲ್ಲ ನೋಡಿ. 3 ಸರಿ ಕೇಳ್ಬೇಕು. ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ತಾರೆ? ಮಗ ಸಮರ್ಥ್, ಮಗಳು ಸಾನ್ವಿ. ಓ, ಮುಗೀತು ಫುಲ್ ಬಯೋಡೇಟಾ. ಮಲ್ಲಿ 4 ಜನ ಇದ್ದೀರಾ? ಇಲ್ಲ, ಮಾವ ಇದಾರೆ. ಮಾವ ಇದ್ದಾರಾ? ಓಕೆ, ನೋ ಪ್ರಾಬ್ಲಮ್. ಏನ್ ಮಾಡ್ತಾ ಇದೀರಾ ಅಂತ ಹೇಳಾಯ್ತು ನೀವು. ಅದ್ ಮಾಡಕ್ ಏನೇನ್ ತಂದಿದ್ದೀರಾ ಹೇಳಿ. ಸುಡು ಕೊದ್ದೇಲ್ ಬೇಕಾಗುವ ಸಾಮಗ್ರಿಗಳು: ಮಂಗಳೂರು ಸೌತೆಕಾಯಿ, ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಮೆಂತ್ಯ, ಉದ್ದಿನ ಬೇಳೆ, ಧನಿಯಾ, ಬೆಲ್ಲ, ಹುಣಸೆ ಹಣ್ಣು, ಸಾಸಿವೆ, ಇಂಗು, ಕರಿಬೇವು, ಕಲ್ಲುಪ್ಪು, ಕೊಬ್ಬರಿ ಎಣ್ಣೆ. ಏನ್ ಕೊಡಿ ಮಾಡಕ್ ನಿಮ್ಗೆ? ಬಾಣ್ಲೆ. ಎಲ್ಲಿ ಮನೆ? ಅಮ್ಮನ ಮನೆ? ಅಮ್ಮ ಇಲ್ಲೇ ಬೆಂಗಳೂರಲ್ಲೇ ಇರೋ, ದೇವಗಡ ಪೆಟ್ರೋಲ್ ಬಂಕ್ ಹತ್ರ. ಕೊಬ್ಬರಿ ಎಣ್ಣೆ. ತುಂಬಾ ಕಷ್ಟ ಆಗಲ್ವಾ? ಇಲ್ಲ, ಟೇಸ್ಟಿ ಆಗಿರುತ್ತೆ. ಓಕೆ, ನೋ ಪ್ರಾಬ್ಲಮ್. ಮಂಗಳೂರು ಅಡಿಗೆ ಸ್ವಲ್ಪ ದಕ್ಷಿಣ ಕನ್ನಡ ಅಡಿಗೆಗಳಂದ್ರೆ ಸ್ವಲ್ಪ ಅದಕ್ಕೆ ಆ ಕೊಬ್ಬರಿ ಎಣ್ಣೆ ಬಿದ್ರೇನೆ ಅದಕ್ಕೆ ಮಜಾ, ಆ ಟೇಸ್ಟ್ ಎಲ್ಲ ಬರೋದು. ಓಕೆ, ಮಾಡಿ, ನೋ ಪ್ರಾಬ್ಲಮ್. ವೆಜ್ಜಾ? ವೆಜ್ಜಲ್ಲೂ ಚೆನ್ನಾಗಿರುತ್ತೆ, ತೋರ್ಸೋಣ ಅಂತ. ಚೆನ್ನಾಗಿಲ್ಲ ಅಂತ ನಾನು ಹೇಳದ್ನಾ? ಚೆನ್ನಾಗಿರೋದು ತೋರ್ಸೋಣ ಅಂತ. ತೋರಿಸಿ ಮೇಡಮ್, ನೋ ಪ್ರಾಬ್ಲಮ್. ತಲೆಗಚ್ಚುವಂತ ಎಣ್ಣೆ ಅಲ್ವಾ, ಅದನ್ನ ಇದಕ್ಕೆ ಹಾಕೋಬೋದಾ? ಹಾಕೋಬಹುದು. ಪ್ಯಾರಾಶೂಟ್ ಎಲ್ಲ ಬರುತ್ತಲ್ಲ, ಹಾಕೋಬಹುದಾ? ಓಹೋ, ವೆರಿ ಗುಡ್. ಬಟ್ ಪ್ಯೂರಿಟಿ KLN ಆ ತರ ಎಲ್ಲ ಇರುತ್ತಲ್ವಾ, ಆ ತರ ತಗೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಬರುತ್ತೆ. ಸಿಕ್ಕಾಪಟ್ಟೆ ಈ ಕೊಬ್ಬರಿದು ತೆಂಗಿನ ಮರ ಜಾಸ್ತಿ ಅಲ್ಲ, ಏನದು ಗಾಣಗಳಿದೆ. ಕ್ಯಾನ್ ಎಲ್ಲ ಇಟ್ಟಿರ್ತಾರೆ. ನೀವು ಧರ್ಮಸ್ಥಳ, ಉಡುಪಿ ಸೈಡ್ ಅಲ್ಲಿ ಹೋದ್ರೆ ಪ್ಯೂರ್ ಆಗಿರುತ್ತೆ. ಎಸ್. ಇದು ಸೌತೆಕಾಯಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಗಾಯ ಮಾಡ್ಬೇಕು. ಮಾಡ್ಬೇಕು ರೀ. ನೀವೇನೇನೋ ಕನ್ನಡ ಮಾತಾಡ್ರಿ.
ತೆಂಗಿನ ಇದಕ್ಕೆಲ್ಲ ಗಾಯ ಮಾಡ್ತೀರಾ? ಓಕೆ, ಇದು ಗಾಯ ಮಾಡಿರೋದು. ಸ್ವಲ್ಪ ಒಳಗಡೆ ಚೆನ್ನಾಗಿ ಬೇಯಲಿ ಅಂತ. ಬಿಕಾಸ್ ಬೇಯಿಸಲ್ಲ ಅಲ್ವಾ, ರೋಸ್ಟ್ ಅಲ್ಲೇ ಬೇಯಬೇಕು ಅಂತ. ಓದಿದೆಲ್ಲ ಬೆಂಗಳೂರಲ್ಲಿ ತಾನೇ ನೀವು? ಅಲ್ಲೂ ಅವಾಗಿಂದ ಈ ಗಾಯ ಮಾಡೋದೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಓಕೆ, ಇವರು ದಕ್ಷಿಣ ಕನ್ನಡದವರು. ಹಾಕೊಳ್ಳಿ. ಸ್ವಲ್ಪ ಸಿಮ್ ಮಾಡ್ಕೊಂಡ್ಬನ್ನಿ. ಓಕೆ, ಏನ್ ಮಾಡ್ತೀರಾ ಯಜಮಾನ್ರಿಗೆ ಬ್ರೇಕ್ಫಾಸ್ಟು? ಎಲ್ಲ ಇಡ್ಲಿ ದೋಸೆ ತಗೊಂಡೋಗ್ತಾರ? ಅಲ್ಲೇ ಕ್ಯಾಂಟೀನ್ ಬೇಕಾದ್ರೆ ಸಿಗುತ್ತೆ, ನೀವು ತಗೊಂಡೋಗಿ ತಿಂತಾರ ಅವರು? ಇಲ್ಲ, ಲಂಚ್ ಅಲ್ಲೇ ತಿಂತಾರೆ, ಬ್ರೇಕ್ಫಾಸ್ಟ್ ಡಿನ್ನರ್ ಮನೇಲಿ. ಓಕೆ, ಮುಚ್ಚಕ್ಕೆ ಒಂದು ಮುಚ್ಚಬೇಕಾ? ಸಿಮ್ಮಲ್ಲೇ ರೋಸ್ಟ್ ಮಾಡಬೇಕು ಇದನ್ನ. ಹೈಯಲ್ಲಿ ಮಾಡಿದ್ರೆ ಕಪ್ಪಾಗ್ಬಿಟ್ಟಿರುತ್ತೆ, ಬಟ್ ಬೇಯೋದಿಲ್ಲ. ಬಟ್ ಹಿಂಗೆ ಬೇಯ್ಬೇಕಾ, ಹಿಂಗೆ ಉಲ್ಟಾನೇ ಬೇಯ್ಬೇಕಾ? ಇಲ್ಲ, 4 ಸೈಡು ರೋಸ್ಟ್ ಆಗ್ಬೇಕು. ರೋಸ್ಟ್ ಆಗ್ಬೇಕು. ಬೇಜಾನ್ ಕೆಲಸ ಇದೆ ಇದಕ್ಕೆ. ಅಷ್ಟೊತ್ತಿಗೆ ಮಸಾಲ ಹುರ್ಕೊಳ್ಳಿ. ಓ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಮಸಾಲ ಉರಿಯಕ್ಕೆ ಬೇಕಾ? ತಗೊಳ್ಳಿ. ಅದಕ್ಕೂ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ ಮೇಡಮ್, ಯಾವ ಎಣ್ಣೆ ಬೇಕಾದ್ರೆ ಹಾಕೊಳ್ಳಿ. ಸಾಕಾ? 1-2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಓಕೆ, 1 ಹಿಡಿಯಷ್ಟು ಇಡೀ ಲೆಕ್ಕನಾ? ಹಿಡಿ. ಓಕೆ, ನನಗೆ ಭಯ ಹೋಯ್ತು ಹಿಂಗೆಲ್ಲ ಎರ್ಸ್ಕಿಸ್ಬಿಡ್ತೀರಾ ಅಂತ. ಓಕೆ, 1 ಹಿಡಿಯಷ್ಟು ಕೊತ್ತಂಬರಿ ಬೀಜ. ಆಯ್ತು. ಒಂದು 10 ಕೆಂಪು ಮೆಣಸು. 10 ಕೆಂಪು ಮೆಣಸು. ಓಕೆ, ಬ್ಯಾಡ್ಗೆ ಮೆಣಸು. ಹಾಕಿ ಹಾಕಿ ಹಾಕಿ. ಸಖತ್ತ ಲೆಕ್ಕ ಬರ್ಕೊಂಡ್ಬಿಟ್ಟಿದ್ದೀರಾ ಎಲ್ಲ ನೀವೇ. ಹಾಂ, ಸ್ವಲ್ಪ ಕರಿಬೇವು ಹಾಕಿ. 1/4 ಸ್ಪೂನ್ ಅಷ್ಟು ಮೆಂತ್ಯ. ತಿರ್ಸೋಣಲ್ಲ? ಹಾಂ, ಅದು ಚೆನ್ನಾಗಿ ರೋಸ್ಟ್ ಆಗಬೇಕಾ? ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಬೇಕು. ಪೌಡರ್ ಮಾಡ್ತೀರಾ ಅದನ್ನ? ಮಸಾಲ ಪೇಸ್ಟಾ? ಓಕೆ ಓಕೆ. ಏನು ನೀವು ಮಾಡೋದು ಯಜಮಾನ್ರಿಗೆ ಏನು ಇಷ್ಟ? ನೀವು ಮಾಡೋದು ಎಲ್ಲ ತಿಂತಾರೆ. ನೋ ಚಾಯ್ಸ್. ಎಲ್ಲ ತಿಂತಾರೆ ರೀ ಪಾಪ, ಚಾನ್ಸ್ ಇಲ್ಲ. ಏನು ಮಾಡೋದವರು? ನೀವು ಮಾಡೋದೇನೋ ನೀವೊಂದು ಚೆನ್ನಾಗಿ ಮಾಡ್ತೀಯ ಅಂತ ಏನು ಹೇಳ್ತಾರೆ? ಬಿರಿಯಾನಿ, ವೆಜ್ ಬಿರಿಯಾನಿ. ಸರಿ ಹೇಳ್ಬಿಟ್ಟು ಹೇಳಿ, ಹಿಂದೆ ಸೇರಿಸ್ಬಿಟ್ಟು ಕರೆಕ್ಟಾಗಿ ಹೇಳಿ. ಬಿರಿಯಾನಿ ಅಂತ ತಕ್ಷಣ ತಿರುಗಿ ಹೊರಟೋಗ್ತೀವಿ. ವೆಜ್ ಬಿರಿಯಾನಿ, ಸ್ವೀಟ್ಸ್ಗಳು ಚೆನ್ನಾಗಿ ಮಾಡ್ತೀನಿ. ಅನ್ನದ ಕೇಸರಿ ಬಾತು. ಅನ್ನದ ಕೇಸರಿ ಬಾತು. ಓಕೆ, ಆಮೇಲೆ ಬಾಳೆಹಣ್ಣಲ್ಲಿ ಜಾಮೂನ್ ಮಾಡ್ತೀವಿ. ಬಾಳೆಹಣ್ಣಲ್ಲಿ ಜಾಮೂನು? ನೇಂದ್ರ ಬಾಳೆಹಣ್ಣು ಬರುತ್ತೆ ಅಲ್ವಾ? ಓಕೆ, ಆಮೇಲೆ ಆ ಥರ ತುಂಬ ಇದೆ ಲಿಸ್ಟು. ಹೇಳ್ರಿ ರೀ, ತಿಳ್ಕೊಳ್ಳೋಣ ಹೊಸ ವಿಷಯಗಳನ್ನ. ಸ್ನ್ಯಾಕ್ಸ್ ಮಾಡ್ತೀನಿ, ಐಸ್ ಕ್ರೀಮು, ಸ್ವೀಟ್ಸು. ಓಹೋ, ನಿಮ್ಮ ಅವ್ರಿಗೆ ಇಷ್ಟ ನಿಮ್ಮ ಅಡುಗೆ? ಹಾಂ, ಇಷ್ಟ, ತಿಂತಾರೆ. ಇದು ಸ್ವಲ್ಪ ಕೆಂಪಾಗಿದೆ, ತೆಂಗಿನಕಾಯಿ ಹಾಕೊಂಡು ಹಾಕಿ. ಏನು ನಿಮ್ಮ ಮನೆಗೆ ವಾಪಸ್ ತೊಗೊಂಡೋಗೋತಾರ ಇಷ್ಟೊಂದು ಹುಳಿ ಮಾಡ್ತಾ ಇದ್ದೀರಾ ನೀವು? ಎಲ್ಲರಿಗೂ ಆಗ್ಬೇಕಲ್ಲ ಹುಳಿನಾ? ಭಾನುವಾರದೊತ್ತು? ಬೇಳೆ ಇಲ್ಲ ಅಲ್ವಾ, ಸೊ ಮಸಾಲೆ ಹಾಕಲ್ಲ ಇದಕ್ಕೆ? ಬೇಳೆ ಇಲ್ಲ. ಓಕೆ, ಕೋಕೋನಟ್ ಬೇಸ್ಡ್ ಸಾಂಬಾರ್. ಓಕೆ, ಒಂದು ಸ್ವಲ್ಪ ತೆಂಗಿನಕಾಯಿ ಬಿಸಿ ಆದರೆ ಹಾಗೆ ಹಾಗೆ ಹಾಕೋಣ. ನನಗೆ ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪ ಹುರ್ಕೋಬೇಕು. ಹಾಂ, ಇನ್ನೊಂದು ಬೇಕಲ್ಲ ಹುರ್ಕೊಳ್ಳೋಕೆ? ಒಗ್ಗರಣೆ ಸತ್ಕಾಲಿ ಕೊಡ್ತೀನಿ. ಇದಕ್ಕೆ ತುಪ್ಪ ಗಿಪ್ಪ ಹಾಕ್ಬೇಕಾ? ಏನಿಲ್ಲ, ನೀವು ಡ್ರೈ ರೋಸ್ಟ್. 1 ಸ್ಪೂನ್ ಅಷ್ಟು ಅಕ್ಕಿ. ಅಕ್ಕಿನಾ? ಹಾಂ, ಊಟದ ಬರೋಕ್ಕೋಸ್ಕರ ಸ್ವಲ್ಪ ತಿಕ್ ಅಷ್ಟೇ ಅಲ್ವಾ? ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಓಕೆ, ಕಪ್ಪಾಬೇಕಾ ಇದನ್ನ? ಚೆನ್ನಾಗಿದ್ದು ಇಲ್ಲ, ಬೆಂದಿದ್ರೆ ಆಗುತ್ತೆ ಅಷ್ಟೇ. ಬೆಂದಿದೆ ದಪ್ಪ ಹೋಳಿದ್ದಷ್ಟು ಚೆನ್ನಾಗಾಗುತ್ತೆ. ಬಿಕಾಸ್ ಅದು ಶ್ರಿಂಕ್ ಆಗೋಗುತ್ತೆ ಅಲ್ಲ. ಸಣ್ಣದಾಗಿತ್ತು ಅಂದ್ರೆ ಅದರ ಗಟ್ಟಿ ಆಗ್ಬಿಡುತ್ತಲ್ವಾ? ಇದು ಆಫ್ ಮಾಡ್ತಾನೆ. ಅಂದ್ರೆ ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀರಾ? ಹಾಂ, ಮಸಾಲ ರುಬ್ಕೋಣ. ತಗೊಳ್ಳಿ, ಸ್ವಲ್ಪ ಅಕ್ಕಿ ಹಾಕೊಂಡು. ಫಸ್ಟ್ ಅಕ್ಕಿ ಹಾಕೊಳ್ತಾ ಇದ್ದೀರಾ? ಅಂದ್ರೆ ಅಕ್ಕಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು. ಅದಕ್ಕೆ ಇದು ಮಸಾಲ. ಯಾರಿಂದ ಅಡುಗೆ ಕಲ್ತಿದ್ದು? ಅಮ್ಮನಿಂದನಾ? ಚೆನ್ನಾಗಿ ಮಾಡ್ತಾರ ಅಮ್ಮ ಅಡುಗೆ? ಹಾಂ. ಇದನ್ನ ಫಸ್ಟ್ ಹಂಗೆ ಡ್ರೈ ಆಗಿ ಮಾಡಿ. ನೀರು ಹಾಕೊಳ್ಳಿ. ಏನ್ ಮಾಡೋಣ ನೆಕ್ಸ್ಟು? ಹುಣಸೆಹಣ್ಣು ರಸ ಕೈಯಲ್ಲಿ ಹಾಕಿ. ಕೈನ ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಾ ಹಂಗೆ ಮಾಡಿ, ನೋ ಪ್ರಾಬ್ಲಮ್. ಸ್ವಲ್ಪ ಬೆಲ್ಲ ಹಾಕಿ.
ಕೊದ್ದೆ, ಸ್ವಲ್ಪ ಉಪ್ಪು ಹಾಕಿ. ಕಲ್ಲುಪ್ಪಲ್ಲ? ಹಾ. ಆಮೇಲೆ ಅದೇ ಯೂಸ್ ಮಾಡೋದಾ? ಹಾ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಸ್ 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 ಎಸ್. ನಿಮ್ಮ ಮನೆ ಟೇಸ್ಟ್ ನೋಡ್ಬೇಕು ಅಂತ ತಾನೇ ನಾವು ನಿಮ್ಮನ್ನ ಕರ್ಸಿರೋದಿಲ್ಲಿ. ಅದೊಂದು ಸ್ವಲ್ಪ ಉಪ್ಪು ಎಲ್ಲ ಹೀರ್ಕೊಳ್ಳಿ. ಎಸ್ 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 ಎಸ್. ನೀರೇನು ಹಾಕೋದು ಬೇಡ ಇದಕ್ಕೆ? ಬೇಡ, ಇದು ಮಸಾಲ ಹಾಕೊಂಡ್ಮೇಲೆ ಆಮೇಲೆ ನೀರು ಹಾಕೋಣ. ನಿಮ್ಮ ಅಮ್ಮನಿಗೆಲ್ಲ ಹೇಳಿದ ಟಿವಿಗೆ ಹೋಗ್ತಾ ಇದ್ದೀನಿ ಮಾಡಕ್ಕೆ ಅಂತ ಏನಾದ್ರು? ಹಾ, ನಮ್ಮಪ್ಪ ಜಾಸ್ತಿ ಅವ್ರು ಡೈರೆಕ್ಷನ್ಸ್ ಕೊಡೋದು. ಹೌದಾ? ಹಿಂಗ್ ಮಾಡು ಅವ್ರು ಹಿಂಗ್ ಕೇಳಿದಾಗ ಹಿಂಗೆ ಹೇಳು, ನಗ್ನಗ್ತಾ ಮಾತಾಡ್ತಾ ಇರು, ಹಿಂಗೆಲ್ಲ ಮಾಡ್ಕೋಬೇಡ ಅಂತೆಲ್ಲ ಡೈರೆಕ್ಷನ್ ಕೊಟ್ರಾ? ಅಂದ್ರೆ ನಮ್ದು ಫಾದರ್ಗೆ ಹೋಟೆಲ್ ಇತ್ತು, ಸೊ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್. ಹೌದಾ? ಇದು ಮಸಾಲೆ ಹಾಕ್ತೇನೆ. ಓಕೆ. ಓಹೋ, ನಮ್ಗೆಲ್ಲ ಸಹ ಹುಳಿ ಆಯ್ತು ಇವತ್ತು, ಒಳ್ಳೆ ಹುಳಿ ಆಯ್ತು. ಅನ್ನವನ್ನು ಮಾಡ್ಕೊಂಡ್ರೆ ಆಯ್ತು. ಅನ್ನವನ್ನು ಮಾಡ್ಕೊಣ. ಓಕೆ. ಕುದಿ ಬರ್ಬೇಕು, ಹೈ ಮಾಡ್ಕೊಂಡು. ಅಷ್ಟೇನಾ? ಹಾ, ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಹಾಕಿದ್ರೆ ಆಯ್ತಾ? ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಅಲ್ಲೇ ಇದೆ, ಏನ್ ಬೇಕು? ತುಪ್ಪನ? ತುಪ್ಪ ಇಲ್ಲ, ಸಾರಿ, ಕೊಬ್ಬರಿ ಎಣ್ಣೆ. ಓಕೆ. ಇದಕ್ಕೊಂದು ಗ್ರೀನ್ ಚಿಲ್ಲಿ ಹಾಕ್ತೇನೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಗ್ರೀನ್ ಚಿಲ್ಲಿ ಖಾರನೂ ಇರುತ್ತಲ್ವಾ? ಹಾ, ಟೇಸ್ಟ್ ಬೇರೆ ಡಿಫ್ರೆಂಟ್ ಇರುತ್ತೆ. ಎಸ್, ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಹೌದು, ಖಂಡಿತ. ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಸಾಂಬಾರ್ ಇದು? ಅನ್ನಕ್ಕೆ ಚೆನ್ನಾಗಾಗೋದು. ಇಡ್ಲಿಗೆಲ್ಲ ಸಪ್ಪೆ ಹೊಡಿಬೋದಲ್ಲ? ಇಲ್ಲ, ಖಾರ ಇರುತ್ತೆ, ಬಟ್ ಇಡ್ಲಿಗೆ ಅನ್ನಕ್ಕೆ ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ಎಣ್ಣೆ ಕಾಯ್ತು ಬೇಗ ಸಾನಾ, ನೀವು ಇಷ್ಟು ಲೇಟ್ ಮಾಡಿದ್ರೆ ಆಯ್ತು. ಸ್ವಲ್ಪ ಸಾಸಿವೆ ಹಾಕ್ತಾನೆ. ವೆರಿ ಗುಡ್. ಇದು ಹಾಕಿ. ಕೆಂಪು ಮೆಣಸು ಮತ್ತೆ ಕರಿಬೇವು, ಸ್ವಲ್ಪ ಇಂಗು ಹಾಕಿ. ಸಾಕಲ್ಲ? ಒಗ್ಗರಣೆ ಕೊಟ್ಟಾಯ್ತು. ಅದಂಗಾಯ್ತಾ? ಇನ್ನೇನ ಕೆಲಸ ಇದೆಯಾ? ಅಷ್ಟೇನಾ? ಸದ್ಯ ಮುಗಿತಾ? ಅಬ್ಬಾ, ಮುರಳಿ ಅವರೇ, ಬಿಸಿ ಬಿಸಿಯಾದ ಸುಡುಕೊದ್ದೆ. ಈ ಸುಡುಕೊದ್ದೆನ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕೈನಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ರು, ಮಾಡೋವಂಥ ಕ್ರಮ ಚೆನ್ನಾಗಿತ್ತು, ಏನು ಟೆನ್ಷನ್ ಇಲ್ಲದೆ ನೀಟಾಗಿ ಮಾಡಿದ್ದಾರೆ. ಸರ್, ನಿಮ್ಮ ಡೈರೆಕ್ಷನ್ ತುಂಬ ಸೂಪರ್ ಸರ್. ನಿಮ್ಮ ಮಗಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಕೆಲವೆಲ್ಲ ತಿಂದೇ ನೋಡಬೇಕು ಅಂತೇನಿಲ್ಲ, ತಿನ್ನೋದಕ್ಕಿಂತ ಮೊದಲೇನು ಹೇಳ್ಬೋದು, ಯಾವ ರೀತಿ ಕ್ರಮ ನೋಡಿಕೊಂಡ್ರೆ ಸಾಕು ಅಡುಗೆ ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೇ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸುಡುಕೊದ್ದೇಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಉದ್ದಿನ ಬೇಳೆ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಮೆಂತ್ಯ ಹಾಕಿ ಕೆಂಪಗೆ ಹುರಿದು ತೆಂಗಿನಕಾಯಿ ತುರಿ ಹಾಕಿ ಬಿಸಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಬೇಯಲು ಬಿಟ್ಟ ಮಂಗಳೂರು ಸೌತೆಕಾಯಿಗೆ ಹುಣಿಸೆ ರಸ, ಬೆಲ್ಲ, ಉಪ್ಪು, ರುಬ್ಬಿದ ಮಿಶ್ರಣ, ನೀರು, ಹಸಿಮೆಣಸಿನಕಾಯಿ ಹಾಕಿ ಕುದಿಯಲು ಬಿಡಿ. ಚಿಕ್ಕ ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಇಂಗು ಹಾಕಿ ಒಗ್ಗರಣೆ ಮಾಡಿ ಬಾಣಲೆಗೆ ಹಾಕಿದರೆ ಸುಡುಕೊದ್ದೇಲ್ ಸವಿಯಲು ಸಿದ್ಧ. ಫಸ್ಟ್ ನಾನು ಟೇಸ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಮಗನ ಕೆಲವೊಂದು ಟೇಸ್ಟ್ ಮಾಡಿಸೋಣ ಅಂತ. ತಿನ್ನೋಡ ತೊಳಿ, ನೀವೊಂದು ಶುಗರ್ ಫ್ರೀ ಇದು. ಚೆನ್ನಾಗಿರುತ್ತೆ ಅಂತೀರಾ? ಚೆನ್ನಾಗಿದ್ರೆ ಇನ್ನೊಂದಷ್ಟು ಸ್ವಲ್ಪ ಹಾಕೊಳ್ಳಿ. ಇನ್ನೂ ಸ್ವಲ್ಪ ಹಾಕೋಣ ಅಂತೀರಾ? ಇಷ್ಟ ಆದ್ರೆ. ತಿನ್ಬೋದಾ? ತಿನ್ಬೋದು. ಈ ಥರ ಸಾಂಬಾರಿದ್ರೆ ಸ್ವಲ್ಪ ತುಪ್ಪ ಹಾಕ್ಬೇಕಲ್ರಿ ನೀವು ರೀ. ತುಪ್ಪ ಹಾಕ್ಕೊಂಡು ಚೆನ್ನಾಗಿದೆ. ಏನಂದರೆ ನಾವು ಜಾಸ್ತಿ ಬೆಂಗಳೂರಲ್ಲಿರೋರು ಆ ಕೊಬ್ಬರಿ ಎಣ್ಣೆ ಫ್ಲೇವರ್ನ ಯೂಸ್ ಮಾಡಲ್ಲ. ಇಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಲ್ಲ ಅಂದರೆ ರಿಫೈನ್ಡ್ ಆಯಿಲಲ್ಲೂ ಮಾಡ್ಬೋದು. ಬಟ್ ಇಲ್ಲ, ಇದು ಈ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಅಲ್ಲಿದು ಅಂದ ತಕ್ಷಣ ಅಲ್ಲಿ ಶೈಲಿ ತಿನ್ಬೇಕ್ರಿ. ನೀವು ತುಂಬ ಸಖತ್ತಾಗಿದೆ ಹುಳಿ. ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಬೆಂಗಳೂರು ಇವರು ಅದ್ಭುತವಾಗಿರುವಂಥ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಇವರು ಮಂಗಳೂರು, ಮುಳಿಯಾ ಗೊತ್ತಿರಬೇಕಲ್ಲ ನಿಮಗೆ. ಮಂಗಳೂರಿನಲ್ಲಿ, ಮಡಿಕೇರಿನಲ್ಲಿ, ಪುತ್ತೂರಿನಲ್ಲಿ, ಗೋಣಿಕೊಪ್ಪದಲ್ಲ ಇವರು ಶಾಪ್ಗಳಿದೆ. ಸಾಂಪ್ರದಾಯಿಕ ಶೈಲಿಯ ಮಂಗಳೂರು ಮತ್ತು ಕೊಡಗಿನ ಎಲ್ಲ ರೀತಿಯ ಆಭರಣಗಳು ಮಾಡ್ತಾರೆ. ಯಜಮಾನರು ಕರ್ಕೊಂಡೋಗಿ ಏನು ಬೇಕಾದ್ರೂ ತಗೊಂಬನ್ನಿ. ನಿಮಗೆ ಒಂದು ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಜೊತೆಗೆ ಯುನಿಬಿಕ್ ಕುಕ್ಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಯಜಮಾನರಿಗೆ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆದಾಗ ಒಂದೆರಡು ದಿನ ಕಳಿಸಿದ್ರೆ ಮ್ಯಾನೇಜ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ನೀಡ್ಕೊಳ್ಳಿಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಏನ್ರಿ ಮುಳ್ಳಿರಿ,
ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರಾ? ಫಸ್ಟ್ ಆರೋಗ್ಯ ಸಖತ್ತಾಗಿರ್ಬೇಕ್ರಿ. ಆರೋಗ್ಯ ಇದು ಅಂದ್ರೆ ಎಷ್ಟು ಬೇಕಾದ ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರುಜಿ ಅವರು. ನಮಸ್ಕಾರ ಗುರುಜಿ. ಗುರುಜಿ ಏನೋ ಹೇಳ್ತಾ ಇದ್ರಿ, ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಆರೋಗ್ಯ ಸಂಪಾದನೆ ಮಾಡೋದು ಕಷ್ಟ ಮುರುಳಿ ಅವರಿಂದ. ಫಸ್ಟ್ ನಮ್ಗೆ ಆರೋಗ್ಯ ಇದ್ರೆ ದೈಹಿಕ ಮಾನಸಿಕ, ಹೌದು ಗುರುಜಿ, ಮಿಕ್ಕೆಲ್ಲವೂ ಇಂಪಾರ್ಟೆಂಟ್. ಎಲ್ಲ ಸಿಕ್ಕತ್ತೆ, ಅದೆರಡಿತ್ತು ಸಿಕ್ಕತ್ತೆ, ಬರುತ್ತೆ ಮತ್ತು ಇಂಪಾರ್ಟೆಂಟ್. ಎಸ್ ಸರ್. ಮಿಕ್ಕಿದ್ ಏನೇ ಎಷ್ಟೇ ಇದ್ದು ದೇಹ ಮನಸ್ಸಿನ ಆರೋಗ್ಯ ಇಲ್ಲ ಅಂದ್ರೆ ಅವೆಲ್ಲ ಸ್ಕ್ರಾಪ್, ಎಲ್ಲ ದಂಡ. ಓಕೆ ಗುರುಜಿ, ಏನ್ ಮಾಡ್ತಾ ಇದ್ದೀರಾ ಗುರುಜಿ? ಏನು ಎರಡೇ ಹೇಳ್ತಾನಿದಿಲ್ಲ ಗುರುಜಿ, ಏನ್ ಮಾಡ್ತಿದ್ದೀರಿ ಗುರುಜಿ ಇವತ್ತು? ಏನಂದ್ರೆ ನಾವು ಅಡ್ವೊಕೇಟ್ ಮಾಡೋದೇನೋ ಆದಷ್ಟು ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಸಕ್ಕರೆ ಬೆಲ್ಲ ಎಲ್ಲ ಬಿಟ್ಬಿಡಿ ಅಂತೀವಿ. ಜನಕ್ಕೆ ಒಂಥರ ಬೋರ್ ಹೊಡೆದಂಗೆ ಆಗ್ಬಿಡುತ್ತೆ. ವೆರೈಟೀಸ್ ಬೇಕು, ಬಾಯ್ ಆಗಾಗ ಆಡಿಸ್ತಾ ಇರಬೇಕು. ಏನೇನು ಎಸ್ಪೆಷಲಿ ಪುಟ್ಟ ಮಕ್ಳು ಇರ್ಬೇಕಾರಂತೂ ಅದೆಲ್ಲ ಬಹಳ ಜಾಸ್ತಿ ಡಿಮಾಂಡ್ಸ್. ಹಾಗಾಗಿ ಇವತ್ತು ಕಡಲೆಕಾಯಿನ ಚಿಕ್ಕಿ ತೋರ್ಸೋಣ ಅಂತ. ಕಡಲೆಕಾಯಿ ಚಿಕ್ಕಿ ಮಾಡಕ್ಕೆ ಗುರುಜಿ? ಕಡಲೆಕಾಯಿ ಬೀಜದ ಚಿಕ್ಕಿ ಬೇಕಾಗುವ ಸಾಮಗ್ರಿಗಳು: ಕಡಲೆಕಾಯಿ ಬೀಜ, ಖರ್ಜೂರದ ಪೇಸ್ಟ್. ಓಕೆ ಗುರುಜಿ, ನೋಡೋಣ ಗುರುಜಿ ಏನ್ ಕೊಡ್ಲಿ ಮಾಡಕ್ ಫಸ್ಟ್ ನಿಮ್ಗೆ? ಸೊ ಒಂದು ಪ್ಯಾನ್ ಬೇಕು. ಕಡಲೆಕಾಯಿನ ಈಗಾಗಲೇ ಹುರ್ಕೊಂಡ್ ಬಂದಿದ್ದೀನಿ. ಓಕೆ, ಹಾಗಾಗಿ ಲೋ ಫ್ಲೇಮ್ ನಲ್ಲಿ ಓಕೆ ಗುರುಜಿ ಇದನ್ನ ಬಿಸಿ ಮಾಡ್ಕೋಬೇಕು. ಓಕೆ, ಅಂದ್ರೆ ಇದು ನಾವು ಖರ್ಜೂರವನ್ನ ತಗೊಂಡು ಖರ್ಜೂರದಲ್ಲಿ ಬೀಜವನ್ನ ತೆಗೆದು ಮಿಕ್ಸಿಲಿ ಹಾಕಿ ಪೇಸ್ಟ್ ಮಾಡಿ ತಂದಿರುವಂತದ್ದು. ಹೌದು. ಓಕೆ, ಸ್ವಲ್ಪ ಇದು ಬಿಸಿ ಆಗ್ಬೇಕು. ಓಕೆ, ನೀವು ಯಾವ ತರ ಖರ್ಜೂರ ತಗೊಳ್ತೀರಾ ಗುರುಜಿ? ಅದು ಸ್ವಲ್ಪ ಇಂಪಾರ್ಟೆಂಟ್. ತುಂಬಾ ಜನ ಕೇಳ್ತಾರೆ ನೀವು ಖರ್ಜೂರ ಅಂತ ಹೇಳ್ಬಿಡ್ತೀರಾ. ಅದರಲ್ಲೇ ಒಂದು 5, 6, 7 ವೆರೈಟೀಸ್ ಇದೆ. ಯಾವ ಖರ್ಜೂರ ತಗೋಬೇಕು? ಗ್ರಂಥಿಗೆ ಅಂಗಡಿಗೆ ಹೋದ್ರೆ ಓಕೆ, ಅಲ್ಲಿ ಇನ್ನೂ ಒಳ್ಳೆ ಕ್ವಾಲಿಟಿನೂ ಸಿಕ್ಕತ್ತೆ, ಇನ್ನು ಚೀಪರು ಸಿಕ್ಕತ್ತೆ. ಓಕೆ, ಸೊ ಅದನ್ನು ತಗೋಬಹುದು. ನಿಮ್ಮನ್ನ ದುಬೈಗೆ ಹೋಗಿರಲ್ಲ ಗುರುಜಿ, ಒಂದ್ 2-3 ಮೂಟೆ ತರಬಾರ್ದಾಗಿತ್ತೆ. ಗಿಡಾನೇ ತಂದ್ಬಿಡ್ತೀನಿ. ನೀವು ಅಲ್ಲಿ ರಸ್ತೆಗಳೆಲ್ಲ ಖರ್ಜೂರದ ಗಿಡಗಳಿರ್ತದೆ. ನೀವು ಫುಟ್ಪಾತ್ ನಲ್ಲಿ ಅಥವಾ ಮಿಡ್ಲ್ ಆಫ್ ದಿ ರೋಡ್ ನಲ್ಲಿ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ಮಧ್ಯದಲ್ಲೆಲ್ಲ ಸಾಕಷ್ಟು ಖರ್ಜೂರದ ಗಿಡಗಳು ನೋಡಿ. ಇವಾಗೆಲ್ಲ ಪೇಪರ್ಗಳೆಲ್ಲ ಬರ್ತಾ ಇದೆ ನೋಡಿ. ಈ ಲಂಡನ್ ಪೇಪರ್ಲಿ ಹಾಲನ್ನ ತುಂಬಾ ಕಮ್ಮಿ ತಗೋಬೇಕು. ಸ್ವಲ್ಪ ಜಾಸ್ತಿ ತಗೊಂಡ್ರು ಅದರಿಂದ ನಿಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ. ನೀವ್ ಹೇಳೋದೆಲ್ಲ ಕದೀತಾ ಇದಾರೆ. ಇಂಗ್ಲೆಂಡ್ ಅಲ್ಲಿ, ಲಂಡನ್ ನಿಮ್ಗೆ ಲಾಸ್ಟ್ ವೀಕ್ ಒಂದ್ಸರಿ ಹೇಳಿದೆ ನಿಮ್ಗೆ. ಯಾಕಂದ್ರೆ ನೀವು ಸಕ್ಕರೆ ತಿನ್ಬೇಡಿ ಅಂತ ಹೇಳಿದ್ರಿ. ನೀವೇನಾದ್ರು ಲಂಡನ್ ಅಲ್ಲಿ ಸಕ್ಕರೆ ತಿನ್ಬೇಕು ಅಂತ ಹೇಳಿದ್ರೆ ನಿಮ್ಗೆ 600% ಅಷ್ಟು ಟ್ಯಾಕ್ಸ್ ಹಾಕ್ತಾ ಇದಾರಂತೆ. ಸಕ್ಕರೆ ಉಪಯೋಗನ ಕಡಿಮೆ ಮಾಡಿ ಅಂತ ಗವರ್ನಮೆಂಟ್ ಟ್ಯಾಕ್ಸ್ ಏರ್ತಾ ಇದೆ. ಸಕ್ಕರೆ ಬೇಕು ಅಂದ್ರೆ ಸಕ್ಕರೆ ಕೊಡ್ತೀವಿ, ಯು ಹ್ಯಾವ್ ಟು ಪೇ ಮೋರ್ ದೆನ್ 600 ಟೈಮ್ಸ್ ಏನೋ ಟ್ಯಾಕ್ಸ್ ಜಾಸ್ತಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಾ ನಮ್ಮಷ್ಟು ಬುದ್ಧಿವಂತ ಜನರು ಬೇರೆಯವರು ಇಲ್ಲ. ಹೌದು, 0 ಕೊಟ್ಟವ್ರು ನಾವು 22/7 3.141414 ಪೈ ಅಂತ ಕೊಟ್ಟಿದ್ ನಾವು. ಏನೆಲ್ಲ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟಿದೀವಿ. ರೋಗಗಳಿಗೂ ನಾವೇ ಮೊದಲು ಆಗ್ತಾ ಬಂದಿದೀವಿ. ಸರಿ ಹೋಗ್ತಾರೆ, ನಾವೆಲ್ಲ ಬೇಜಾರು ಮಾಡ್ಕೊಳಕಿಲ್ಲ. ಸರಿ ಹೋಗ್ತಾರೆ ಪಾಪ. ಸ್ವಲ್ಪ ಅವ್ರಿಗೆ ಒಂದೇ ಸರಿ ಅರ್ಥ ಆಗಲ್ಲ, ಹೋಗ್ತಾ 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 ಅರ್ಥ ಆಗುತ್ತೆ. ಹಾಗೆ ಅನ್ಕೊಳ್ಳೋಣ. ಸೊ ಇವಾಗ ಹುರಿದಿಟ್ಕೊಂಡಿರುವಂತಹ ಕಡಲೆಕಾಯಿ ಹಾಕೋಣ. ಆಫ್ ಮಾಡೋಣ ಇದನ್ನ. ಆಫ್ ಮಾಡ್ಬೋದು ಅಂತ ಗುರುಜಿ. ನಾವು ಚೆನ್ನಾಗಿ ಬೆಲ್ಲ ಕಾಯಿಸ್ಬಿಟ್ಟರೊಳಗೆ ಉಯ್ದ್ಬಿಟ್ಟಿದ್ರೆ ಚಿಕ್ಕಿ ರೆಡಿ ಆಗ್ಬಿಡುದಲ್ಲ ಗುರುಜಿ? ಹೌದು, ಏನ್ ಮಾಡೋದು? ನಿಜ, ನೀವ್ ಹೇಳ್ದಂಗೆ ಬೆಲ್ಲದಲ್ಲಾದ್ರೆ ಒಂದು 2 ಸೆಕೆಂಡ್ ಸಾಕು. ಕರಗಿಸೋದು, ಪಾಕ ತರಿಸೋದು, ಇದನ್ನ ಹಾಕ್ಬಿಟ್ಟು ಹಿಂಗ್ ಅಂದ್ಬಿಟ್ರೆ ತನಗಾದ್ರೆ ಆಗೋಯ್ತು. ಬಟ್ ಇದು ನನ್ನ ಪ್ರಕಾರ ಸ್ವಲ್ಪ ಈ ಫಿಸಿಕಲ್ ಎಕ್ಸರ್ಷನ್ ಬೇಕು ಅಂತ ಅನ್ಕೊಂತೀನಿ. ಈಗಿನ ಕಾಲದಲ್ಲಿ ಏನಾಗಿದೆ, ಎಲ್ಲ ಸಿಂಪ್ಲಿಫೈ ಆಗಿ 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 ಸಹಜವಾಗಿ ಆಗ್ಬೇಕಾಗಿರೋ ಹೆರಿಗೆ ಕೂಡ ಸಹಜವಾಗಿ ಆಗ್ತಾ ಇಲ್ಲ. ಆಗಕ್ ನಾವು ಬಿಡಲ್ಲ. ಸೊ ಹಳೆ ಕಾಲದಲ್ಲಿ ಆದ್ರೆ ಏನು, ಕೂತ್ಕೋತಿದ್ರು, ತಿರುಗುತ್ತಿದ್ರು, ಬೀಸ್ತಾ ಇದ್ರು. ಈ ಥರ ಆಗ್ಬಿಟ್ಟು ಪೆಲ್ವಿಕ್ ಏರಿಯಾಗೆ ಅವ್ರಿಗೆ ಸ್ಟ್ರೆಂಥನ್ನು ಆಗ್ತಿತ್ತು, ಮತ್ತು ಎಲಾಸ್ಟಿಸಿಟಿ ಬರ್ತಿತ್ತು. ಪೆಲ್ವಿಕ್ ಇದು ಓಪನ್ ಅಪ್ ಆಗ್ತಿತ್ತು, ಮಗು ಸರಾಗವಾಗಿ ಬರ್ತಿತ್ತು. ನಾವೆಲ್ಲ ಹುಟ್ಟಿದ್ ಮನೆಯಲ್ಲೇ ಹುಟ್ಟಿರೋದು. ಏನು ಡಾಕ್ಟರ್ ಬಂದು ಮಾಡಿದಾಗ ನಮಗೆ ಇಲ್ಲ. ಬಟ್ ಈಗಿನ ಕಾಲದಲ್ಲಿ ಹಂಗಲ್ಲ, ಸೂಪರ್ ಸ್ಪೆಷಲಿಸ್ಟೇ ಬೇಕು ಸಹಜವಾದ ಕ್ರಿಯೆಗೆ. ಇದು ದಿಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಕ್ಸಸೈಸ್. ಸೊ ಪ್ರಾಬಬಲಿ ಈ ಥರ ಆದಾಗ ಸ್ವಲ್ಪ ಒಳ್ಳೇದೇನೆ ಅಂತ ನಂಗೆ ಅನ್ಸುತ್ತೆ. ಸೊ ಇಟ್ಸ್ ವರ್ತ್ ದಿ ಎಫರ್ಟ್. ಸೊ ಕಡಲೆಕಾಯಿನ ಚಿಕ್ಕಿ ಇದನ್ನ ಬೇಕಾದ್ರೆ ಕಟ್ ಮಾಡ್ಕೊಂಡು ಬಿಲ್ಲೆ ತರ ಮಾಡಿ ಇಟ್ಕೋಬಹುದು. ಮಕ್ಕಳಿಗೆ ಬೇಕಾದ್ರೆ ಪೀಸ್ ತಗೋತಾರೆ. ಓಕೆ, ಸಿಹಿ ತೋರ್ಸಲ್ಲ ಗುರುಜಿಯವರು, ಸಿಹಿ ತಿನ್ಬೇಡಿ ಅಂತಾರೆ. ಆದ್ರೂ ನಾವು ಸಿಹಿ ಕೊಡ್ತೀವಿ. ನಾವೆಲ್ಲ ಅಡುಗೆನಲ್ಲೂ ಸಿಹಿ ಸ್ವಲ್ಪ ಕೊಟ್ಟಿರ್ತೀವಿ, ಆದರೆ ಸಕ್ಕರೆ ಹಾಕಲ್ಲ, ಬೆಲ್ಲ ಹಾಕಲ್ಲ. ಸಿಹಿ ಕೊಡುವಂಥ ಪದಾರ್ಥನ ಖಂಡಿತವಾಗ್ಲೂ ಹಾಕಿರ್ತೀವಿ. ಈ ಸಿಹಿ ಸಕ್ಕರೆ ಬೆಲ್ಲಗಳಿಲ್ಲದೆ ಯಾವ ರೀತಿ ಚಿಕ್ಕಿನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಒಂದ್ಸರಿ ತಿನ್ರಿ, ಚೇಂಜ್ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೇದು, ಸಿಹಿ ತಿಂದಂಗೂ ಆಗಬೇಕು. ಈ 3 ಇದ್ರೊಳಗಿದೆ.
ಓಕೆ, ಇದನ್ನ ನಮ್ಮ ಬಾಲಕೃಷ್ಣ ಗುರೂಜಿ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಸಿಹಿನ ತಿನ್ಕೊಳ್ಳಿ. ಕಡಲೆಕಾಯಿ ಬೀಜದ ಚಿಕ್ಕಿ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಖರ್ಜೂರದ ಪೇಸ್ಟ್ ಹಾಕಿ ಹುರಿದು ಜೊತೆಗೆ ಹುರಿದ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಡಲೆಕಾಯಿ ಬೀಜದ ಚಿಕ್ಕಿ ಸವಿಯಲು ಸಿದ್ಧ. ಓಕೆ ಗುರುಜಿ, ಒಂದು ಪ್ರಶ್ನೆ ಇತ್ತು, ಅದು ಈ ಚಿಕ್ಕಿ ತಿನ್ನೋದಕ್ಕಿಂತ ಮೊದಲು ಆ ಪ್ರಶ್ನೆ ಕೇಳ್ಬಿಡ್ತೀನಿ. 40 ವರ್ಷ ಒಂದು ಹೆಂಗಸಿಗೆ ಸುಮಾರು 15 ವರ್ಷಗಳಿಂದ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಸಿಕ್ಕಾಪಟ್ಟೆ ನೋವು ಬರುತ್ತೆ, ಒಂದ್ ಸೈಡ್ ತಲೆನೋವು ಬರುತ್ತೆ. ನಮ್ಗೆ ತಲೆನೋವು ಬಂದ್ರೆ 6 ಅವರ್ 8 ಅವರ್ ಹೋಗೋದಿಲ್ಲ. ನನ್ಗೆ ಪರ್ಮನೆಂಟ್ ರೆಮಿಡಿನೂ ಬೇಕು, ಟೆಂಪರವರಿ ರೆಮಿಡಿನೂ ತೋರಿಸ್ಕೊಡಕ್ ಹೇಳಿ. ಇದು ಹೋಗ್ತಾರೆ ವರ್ಷಾಂಗಟ್ಲೆಯಿಂದ ಇದೆ, ದಯವಿಟ್ಟು ಎಲ್ಲರಿಗೂ ಇರುವಂತ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಆಮೇಲೆ ಇವಾಗ ಎಲ್ಲರೂ ನಾನು ಹೋಗ್ಬಿಟ್ಟು ಏನ್ ಕೇಳ್ತಾರೆ ಅಂದ್ರೆ, ಸರ್ ಈ ಪ್ರಶ್ನೆ ನೀವು ಎಷ್ಟು ಹೇಳಿ ಕೇಳ ಅಂದ್ರೆ, ಬೇಡ ಸರ್ ಇದು ಜನರಲ್ ಆಗಿ ಎಲ್ಲರಿಗೂ ಇರುತ್ತೆ, ದಯವಿಟ್ಟು ಕೇಳ್ಬಿಡಿ ಅಂತಾರೆ. ನನ್ನ ಅನುಭವದ ಪ್ರಕಾರ ಐ ಥಿಂಕ್ ಒಂದು 33, 34, 35 ವರ್ಷ ಆಗ್ತಾ ಬಂತು ನಾನು ಸ್ಟಾರ್ಟ್ ಮಾಡಿ. ಇದುವರೆಗೂ ಒಂದು 7-8 ಹೆಡ್ಏಕ್ ಕೇಸಸ್ ಸಾಲ್ವ್ ಆಗಿಲ್ಲ. 7-8 ಮಿಕ್ಕ ಇನ್ನು ಎಲ್ಲ ಕೇಸಸ್ ಕಂಪ್ಲೀಟ್ಲಿ 100% ಸಾಲ್ವ್ ಆಗಿದೆ. ಈ ತಲೆನೋವು ಬರಬೇಕಾದ್ರೆ ಜನರಲಿ ಅಪಾರ್ಟ್ ಫ್ರಮ್ ಮೆಡಿಕಲ್ ರೀಸನ್ಸ್ ವಾಟ್ ಎವರ್ ದೇ ಟಾಕ್ ಅಬೌಟ್, ಜನರಲಿ ಲಿವರ್ ಕೆಟ್ಟಾಗ ತಲೆನೋವು ಬರುತ್ತೆ. ಹೊಟ್ಟೆ ಸರಿ ಇಲ್ದಿದ್ದಾಗ ಕಾನ್ಸ್ಟಿಪೇಷನ್ ಆಗಲಿ ಅಥವಾ ಈ ಥರ ಇತ್ಯಾದಿಗಳಿದ್ದಾಗ ತಲೆನೋವು ಬರುತ್ತೆ. ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಬರುತ್ತೆ, ಅದು ಬಂದಾಗ ತಲೆನೋವು ಬರುತ್ತೆ. ಕಣ್ಣಿನ ಸಮಸ್ಯೆಗಳಿದ್ದಾಗ ತಲೆನೋವು ಬರುತ್ತೆ. ತಲೆನೇ ಸರಿ ಇಲ್ದಿದ್ದಾಗಲೂ ತಲೆನೋವು ಬರುತ್ತೆ. ಸೊ ನಾವು ಇದನ್ನು ಸರಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೋಡಬೇಕಾದ್ರೆ ರೇಖಿ ಸಂಮೋಹನ ವಿದ್ಯೆ 2 ಬೇಕೇ ಬೇಕು. ಅದರಲ್ಲಿ ನಾನೇ ಹೇಳ್ಕೊಡ್ತೀನಿ ಈ ಜನ್ಮದ ಈ ಸಮಸ್ಯೆಗೆ ಹಿಂದಿನ ಜನ್ಮ ಏನು ಕಾರಣ ಆಗಿತ್ತು ಅಂತ. ದಟ್ ಇಸ್ ವೆರಿ ವೈಟಲ್ ಆ್ಯಂಡ್ ಇಂಪಾರ್ಟೆಂಟ್. ಇದು ಸಬ್ಕಾನ್ಷಿಯಸ್ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ರೇಖಿ ಸಂಮೋಹನೆಯನ್ನು ಕಲಿತು ಅವ್ರು ಸರಿ ಮಾಡ್ಕೊಳ್ಳೋದು ಉತ್ತಮ. ಅಕಸ್ಮಾತ್ ಹಾಗೆ ಅವ್ರ ಕೈಯಲ್ಲೇ ಕಲ್ತ್ಕೊಂಡು ಮಾಡಿಕೊಂಡು ಗುಣ ಕಾಣ್ತಿದ್ರೆ ನಮ್ಮ ಹತ್ರ ಬಂದರೆ ನಾವು ಅವ್ರನ್ನ ಹಿಂದಿನ ಜನ್ಮ ಕರ್ಕೊಂಡೋಗಿ ಸರಿ ಮಾಡಿಸಿ, ಅಥವಾ ಪ್ರೇತಬಾಧೆ ಇದ್ದಾಗಲೂ ಕೆಲವು ಸಲ ಬರುತ್ತೆ, ನಾವು ಆ ಕಾರಣ ನೋಡಿ ಸರಿ ಮಾಡ್ಕೋತೀವಿ. ಇದು ಪರ್ಮನೆಂಟ್ ರಿಲೀಫ್ ನಾನು ಹೇಳಿದೆ. ಟೆಂಪರರಿ ರಿಲೀಫ್ ಇಮ್ಮಿಡಿಯೇಟಾಗಿ ಏನು ಮಾಡ್ಬೋದು ಅಂದರೆ, ಯಾವುದಾದ್ರೂ ಒಂದು ಬೆರಳನ್ನು ತೊಗೊಳ್ಳಿ, ಯಾವುದಾದ್ರೂ ಬೆರಳು. ಸೊ ಇದು ತಲೆಭಾಗ, ಇದು ತಲೆಭಾಗ, ಇದು ತಲೆಭಾಗ, ಇದು ತಲೆಭಾಗ, ಇದು ತಲೆಭಾಗ. ಯಾವ ಬೆರಳಲ್ಲಾದರೂ ಸರಿ ಅದು ತಲೆಭಾಗ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಬೆರಳನ್ನು ತೊಗೊಂಡು ನಾವು ಪ್ರೆಸ್ ಮಾಡಿ ನೋಡ್ಕೊಳ್ಳೋದು ಎಲ್ಲಿ ನೋವಿದೆ ಅಂತ. ಹಿಂದೆ ಮುಂದೆ ಸೈಡಲ್ಲಿ ಎಲ್ಲರೂ ನೋಡ್ಕೋಬೋದು. ಇನ್ನೊಂದು ಸಿಂಪಲ್ ಕ್ಲೂ ಅಂದರೆ, ಮುಂಭಾಗದಲ್ಲಿ ಏನಾದರೂ ತಲೆನೋವಿದ್ರೆ ಇದು ಮುಂಭಾಗದಲ್ಲಿ ಮಾಡ್ಬೋದು. ತಲೆಯ ನೆತ್ತಿಯ ಮೇಲೆ ಏನಾದರೂ ತಲೆನೋವಿದ್ರೆ ಈ ಭಾಗ ನೆತ್ತಿ ಆಗುತ್ತೆ. ಇನ್ನು ಹಿಂಭಾಗದಲ್ಲಿ ತಲೆನೋವಿದ್ರೆ ಈ ಉಗುರಿನ ಕಡೆ ಹಿಂಭಾಗದ ತಲೆನೋವಾಗುತ್ತೆ. ಸೊ ಇದೊಂದು ಗೈಡ್ಲೈನ್. ಆ್ಯಂಡ್ ಎಡಭಾಗದಲ್ಲಿದ್ದರೆ ಈ ಸೈಡು, ಬಲಭಾಗದಲ್ಲಿ ತಲೆನೋವಿದ್ರೆ ಈ ಸೈಡ್. ಇದೊಂದು ರಫ್ ಥಂಬ್ ರೂಲ್. ಸೊ ಬೇಸ್ಡ್ ಆನ್ ದ್ಯಾಟ್ ನಮ್ಗೆ ಎಲ್ಲಿ ತಲೆನೋವಿದೆ ಅನ್ನೋ ಜಾಗದಲ್ಲಿ ಒಂದು ಪೆನ್ ಇಟ್ಕೊಂಡು ಕ್ಲೀನಾಗಿ ಈ ಥರ ರೋಲ್ ಮಾಡಿ ನೋಡ್ಕೊಳ್ಳೋದು. ಎಲ್ಲಿ ನೋವಿದೆಯೋ ಆ ಜಾಗನ 2 ನಿಮಿಷ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಈ ನೋವು ತಾತ್ಕಾಲಿಕಕ್ಕೆ ಸರಿ ಹೋಗ್ತಾ ಕಡಿಮೆ ಆಗ್ತಾ ನೋವು ಬರುತ್ತೆ. ಇನ್ಫ್ಯಾಕ್ಟ್ ಈ ಪಾಯಿಂಟನ್ನೇ ನಾವು ಪ್ರತಿನಿತ್ಯ ಮಾಡ್ಕೋತಾ ಬಂದ್ರೂ ದಿನಕ್ಕೆ 2 ಸಲ ಈ ತಲೆನೋವು ಪರ್ಮನೆಂಟಾಗಿ ಹೋದರೂ ಹೋಗ್ಬೋದು. ಬಟ್ ದ ರಿಯಲ್ ಹೋಲಿಸ್ಟಿಕ್ ವೇ ಆಫ್ ಹೀಲಿಂಗ್ ಏನಪ್ಪ ಅಂತಂದರೆ, ಅವ್ರಿಗೆ ಪ್ರೇತಾತ್ಮದಿಂದ ಈ ಥರ ತೊಂದರೆ ಆಗಿದೆಯಾ ನೋಡಬೇಕು, ಮತ್ತು ಪಾಸ್ಟ್ ಲೈಫಿಂದ ಈ ಥರ ಆಗಿದೆಯಾ ಅಂತ ನೋಡಿ ಸರಿಪಡಿಸಿದಾಗ ಸರಿ ಹೋಗುವ ಸಂಭವ 100ಕ್ಕೆ 99 ಜನಕ್ಕೆ 100% ಗುಣ ಆಗೋ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ತಲೆನೋವಿಗಿಂತ ಚೆನ್ನಾಗಿದೆ ಇದು. ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ನಾನು ನೀವು ನೋಡ್ತಾ ಇಷ್ಟೊಂದು ಖಾಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಸ್ನಾಕ್ಸ್ ನ ಮಾಡಿ ತೋರಿಸ್ತಾ ಇದ್ದಾರೆ. ಪ್ರಕಾಶ್ ಅವರೇ ನಮಸ್ಕಾರ, ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಇದು ಕಳೆ ಎಲ್ಲ ಹೋಗಿ ಕಳೆ ಬಂದಂಗಾಯ್ತು. ಏನ್ ಮಾಡ್ತಾ ಇದ್ದೀರಿ ಇವತ್ತು? ಇಲ್ಲ, ಸಿಂಪಲ್ ಮ್ಯಾಟರ್. ಬಾಳೆಕಾಯಿ ಚಿಪ್ಸ್. ಸಿಂಪಲ್ ಮ್ಯಾಟರ್ ಅದು, ಬಾಳೆಕಾಯಿ ಚಿಪ್ಸ್. ನನ್ನ ಮಗನ್ ಚಿಪ್ಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂದ್ರೆ ಚಿಪ್ಸ್ ಮಾಡಿದವ್ರನ್ನ ಕೇಳಿ. ಅದು ತುರಿದ್ರೆ ತೆಳ್ಳಗ್ ಬರಲ್ಲ, ದಪ್ಪಕ್ ಬರುತ್ತೆ. ದಪ್ಪಕ್ ಬಂದ್ರೆ ಬೇಯಲ್ಲ, ಅದು ಅಂಗಡಿ ಸಿಗ್ದಂಗ್ ಇರಲ್ಲ. ಅದಕ್ಕೇನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಹೇಳ್ಕೊಡಿ ನಮ್ಗೆ, ಓಕೆನಾ? ಏನ್ ಕೊಡಿ, ಏನ್ ಮಾಡಕ್ ಏನ್ ತಂದಿದ್ದೀರಾ? ಬಾಳೆಕಾಯಿ ಚಿಪ್ಸ್ ಬೇಕಾಗುವ ಸಾಮಗ್ರಿಗಳು: ಬಾಳೆಕಾಯಿ, ಅರಿಶಿನ, ಉಪ್ಪು, ಎಣ್ಣೆ. ಬಾಳೆಕಾಯಿ ತಂದಿದೀವಿ ಅಂದ್ರೆ ಸಾಕು, ಇನ್ನೇನು ಬೇಡ. ಏನ್ ಕೊಡ್ಲಿ ನಾನು? ಫಸ್ಟ್ ಎಣ್ಣೆ ಇಟ್ಕೊಂಡ್ಲಾ? ಎಣ್ಣೆ ಇಟ್ಕೊಳ್ಳಿ. ಬಾಳೆಕಾಯಿ ತುರ್ಕೊಳ್ಳೋಣ. ಬಾಳೆಕಾಯಿ ತುರ್ಕೋಬೇಕಾ? ಹೌದು, ತೊಳಿ. ಓಕೆ, ಏನೋ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ ಈ ತರ ಇದರಲ್ಲಿ ಸಣ್ಣಗ್ ಬರುತ್ತೆ, ತೆಳ್ಳಗ್ ಬರ್ಬೇಕು. ಹೌದು, ನೀವ್ ಮಾಡಿದ್ರೆ ತೆಳ್ಳಗ್ ಬರ್ತದೆ, ನಾವ್ ಮಾಡಿದ್ರೆ ಬರೋದಿಲ್ವಲ್ಲ, ಯಾಕೆ ಮನ್ಲಿ? ಚಕ್ಕ 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 ನೋಡಿ ಅದೇ ತರ ತುರಿಯೋದು. ಇಷ್ಟೇ ತಾನೇ ನಾವು ತುರ್ಕೋಬಹುದು. ತುರ್ಕೋಬಹುದು, ಅದೇನ್ ರಾಕೆಟ್ ಸೈನ್ಸ್ ಅಲ್ಲ.
ಎಷ್ಟೋ ಜನ ಚಿಪ್ಸ್ ಮಾಡೋದ್ ತೋರಿಸಿ ಚಿಪ್ಸ್ ಮಾಡೋದ್ ತೋರಿಸಿ ನೋಡ್ಕೊಳ್ಳಿ. ತೋರ್ಕೊಳ್ಳಿ ಅಂತ ಬಂತು. ಅಂತೂ ಇವಾಗ ಏನ್ ಮಾಡ್ಬೇಕು, ಒಂದು ಬೌಲ್ ಕೊಡಿ, ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇರೆ ಬೇಕು ನಿಮ್ಗೆ? ಏನಾಗ್ತದೆ ಅದಕ್ಕೆ? ಇದರಲ್ಲಿ ಅರ್ಶಿನ ಉಪ್ಪು ಹಾಕ್ಬೇಕು. ಹಾಕಿ ಅದೇನ್ ಬೇಜಾರು ಮಾಡ್ಕೊಬಿಡಿ, ಹಾಕಿ ನೀವು. ಬಾಳೆಕಾಯಿ ತಗೊಂಡ ನೀರಲ್ಲಿ ನೆನೆಸ್ತಾ ತುರ್ಕೊಂಡ ಎಣ್ಣೆಗೆ ಹಾಕ್ತಾ, ಅದೇನ್ ದೊಡ್ಡ ವಿಷಯ ಅಲ್ವೇನ್ರಿ ಪ್ರಕಾಶ್? ಹೌದು ಸರ್, ನೀರ್ ಹಾಕ್ತೀನಿ. ಹಾಕಿ ಹಾಕಿ ಸರ್. ಏನ್ ಕೊಡ್ಲಿ? ಅರ್ಶಿನ ಪುಡಿ ಹಾಕಿ. ಅರ್ಶಿನ ಪುಡಿ ಕೊಡ್ಲಾ? ಹಾಕಿ ಬರಲ್ಲ, ಕಲರ್ ಬರ್ಬೇಕಲ್ಲ ಅದು. ಎಲ್ಲೋ ಕಲರ್ ಬರ್ಬೇಕು. ಸಾಕು ಸಾಕಲ್ಲ? ಸಾಕು. ಅದು ನಮ್ದು ಎಲ್ಲೋ ಕಲರ್ ಸ್ಟ್ರಾಂಗ್ ಆಗಿದೆ. ಹೌದು. ಉಪ್ಪು ಹಾಕ್ತೀನಿ. ಹಾಕಿ ಸರ್. ಓಹೋ ಹಿಂಗ ಇದು. ಏನಿಲ್ಲ, ಒಂದು 5 ನಿಮಿಷ ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ. ಹೌದಾ? ಹೌದು, ಅಷ್ಟೇ. ತಕ್ಷಣ ನಮ್ಗೇನ್ ಬಿಳಿಗಿರಿ ನಡೀತೆ ಬಿಡಿ, ಏನ್ ಎಲ್ಲೋ ಕಲರ್ ಇರ್ಬೇಕು ಅಂತೇನಿಲ್ಲ. ಅದೇ ಇವಾಗ ಏನ್ ಮಾಡ್ಬೇಕು, ಒಂದು ಬಟ್ಟೆ, ಈ ತರ ಬಟ್ಟೆ ತಗೊಳ್ಳಿ. ಬಟ್ಟೆಯಲ್ಲಿ ನೀರೆಲ್ಲ ಬಟ್ಟೆಲಿ ಎಳ್ಕೊಬೇಕು, ನೀರು ಇರಬಾರ್ದು, ಚೂರು ನೀರು ಇರಬಾರ್ದು ಅದರಲ್ಲಿ. ಹೌದಾ? ಹೌದು. ನೋಡಿ ಹಾಕ್ತೀನಿ, ಹೇಳಿದ್ದೀನಿ ನೋಡಿ. ಈಗ ಈ ತರ ವೈಟ್ ಬಟ್ಟೆ ತಗೊಳ್ಳಿ. ಅದೇ ರೀ, ನಮ್ಗೆ ಇವೆಲ್ಲ ಗೊತ್ತಿಲ್ಲ. ಅರ್ಧಂಬರ್ಧ ತಿಳ್ಕೊಂಡು ಮಾಡಕ್ ಹೋಗ್ತೀವಿ, ಸರಿ ಬರಲ್ಲ. ಎಸ್, ಈ ತರ ಬೆಳ್ಳು ಬಟ್ಟೆ. ಓಹೋ, ನೀರು ತೆಗಿಬೇಕು. ವೆರಿ ಗುಡ್. ಇದು ಗ್ಯಾರಂಟಿ ಗೊತ್ತಿಲ್ಲ ಬಿಡಿ ನಮ್ಗೆ. ಬಟ್ ಆಲೂಗಡ್ಡೆ ಚಿಪ್ಸ್ಗೆ ಏನ್ ಮಾಡ್ಲಿಲ್ಲ, ಡೈರೆಕ್ಟ್ ಆಗಿ ಹಂಗೆ ಹಾಕ್ಬಿಟ್ರಿ? ಇಲ್ಲ, ಅದ್ರ ಹಂಗೆ ಮಾಡ್ತೀನಿ. ಅದು ಹಂಗೆ ಮಾಡಿ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು. ಅಲ್ಲಪ್ಪ, ಈ ನಾವು ಚಿಪ್ಸ್ ಅಂಗಡಿ ನೋಡಿದ್ರೆ ಚಕ 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 ಸುರಿತಾ ಇರ್ತಾರೆ, ಕೆಳಗೆ ಬೀಳ್ತಾ ಇರ್ತದೆ. ಅದು ಒಂಥರ ನಾವು ಮಾಡ್ತೀವಿ. ನೀವ್ ಮಾಡೋದು ಒಂಥರ ಅಷ್ಟೇ. ಓಕೆ. 5 ಸ್ಟಾರ್ ಹೋಟ್ಲಿನ ಚಿಪ್ಸ್ ಇದು ಬಿಡಿ. ಬೇರೆ ಕಡೆ ಪ್ಯಾಕೆಟ್ಗೆ 10 ರೂಪಾಯಿ, ನಿಮ್ದೆಲ್ಲ ಪ್ಯಾಕೆಟ್ಗೆ 100 ರೂಪಾಯಿ. ಇವೆಲ್ಲ ಮಾಡ್ಬೇಕು, ಸ್ವಲ್ಪ ಮಾಡಿ. ಅಷ್ಟೊತ್ತಿಗೆ ಏನೋ ಬಿಸಿ ಆಗ್ಬಿಡುತ್ತೆ. ಬಿಸಿ ಆಗಿದೆ. ಆಗಿದ್ಯಾ? ಸಿಕ್ಕಾಪಟ್ಟೆ ಬಿಸಿ ಆಗಿದೆ. ಆಯ್ತಾಯ್ತು. ಒಂದು ಬಿಟ್ಟು ನೋಡೋಣ ಹಂಗಂದ್ರೆ. ಬಿಡಿ ನೀರು ಎಳ್ಕೊಂಡ್ಬಿಡುತ್ತೆ ಅಷ್ಟೊತ್ತಿಗೆ. ಫ್ರೆಶ್ ಮಾಡಿಬಿಟ್ರೆ ನೀರೆಲ್ಲ ಒಣಗೋಗ್ಬಿಡುತ್ತೆ. ಇಲ್ಲಾಂದ್ರೆ ಒಂದು 5 ನಿಮಿಷ ಹಂಗೆ ಬಿಟ್ರೆ ನೀರೆಲ್ಲ ಆರೋಗ್ಬಿಡುತ್ತೆ. ಫ್ರೀಯ ಮಾಡ್ಬೋದು. ಹೆಂಗಿದೆ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಎಲ್ಲ ಮಸ್ತ್ ಆಗಿದೆ ಸರ್. ಇವಾಗ ಚಿಪ್ಸ್ ಮಾಡ್ಕೊಡಿ ಅಂತ ಎಲ್ಲ ಕೇಳ್ತಾ ಸರ್. ಇವಾಗ ಮಾಡ್ಬಿಟ್ಟು ಬಂದೆ. ಏನ ಲಾಡು ಇತ್ತೆ ಬಾತೆ. ಲಾಡು ನಾವು ಒಂದೆರಡು ಜೋಬಲ್ ಹಾಕೊಂಬರ್ಬಾರ್ದು ನಮಗೆ? ಯಾರ ಮಾಡಕ್ ಕೇಳಿದಾಗ ಒಂದೆರಡು ಜೋಬಲ್ ಹಾಕೊಂಬಂದ್ರಿ. ಲಾಡು ಮೈಸೂರು ಪಾಕಿತ್ತು. ಓಕೆ, ಆಗ್ಬೋದಾ? ಇದೆಲ್ಲ ಬೇಡ, ಖಾರ ಗೀರ ಇನ್ನೂ ಹಾಕಂಗಿಲ್ಲ ಇದಕ್ಕೆ. ಹಾಕಂಗಿಲ್ಲ, ಬಾಳೆಕಾಯಿ ಅಷ್ಟೇ. ಹಾಕಿ ಸರ್. ಬಿಡಿ. ಚೂರು ಸ್ವಲ್ಪ ಫೈರಲ್ಲೇ ಬೇಯಿಸ್ಬೇಕು. ಯಾಕಂದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿ ಆಗುತ್ತೆ. ಲೇಟ್ ನಿಧಾನ ಬೇಯಬೇಕು ಇದನ್ನ. ಹೌದಾ? ಹೌದು. ಬೇಯ್ಲಿ ಚೆನ್ನಾಗಿ ಬೆಂದ್ರೆ. ಅಂದ್ರೆ ಆಕ್ಚುಲಿ ಈ ಬಾಳೆಕಾಯಿ ಚಿಪ್ಸ್ಗೆ ನಾವು ಖಾರ ಎಲ್ಲ ಹಾಕಂಗಿಲ್ಲ, ಹಿಂಗೆ ಎತ್ಕೊಂಡು ತಿನ್ಬೋದು ಅಷ್ಟೇ. ಮಾಡ್ಕೋಬೋದು ಯಾವ್ದು ಬೇಕಾದ್ರೆ. ಆದ್ರೆ ನಮ್ ಮೇನ್ ಅದು ಬಾಳೆಕಾಯಿ, ಅದು ಆಲೂಗಡ್ಡೆ ಅಷ್ಟೇ. ಇಲ್ಲ ನೀವು ಸೋರ್ನ ಗಡ್ಡೆಯಲ್ಲಿ ಮಾಡ್ಕೋಬಹುದು, ಗಣಸಲ್ಲಿ ಮಾಡ್ಕೋಬಹುದು, ಅದೆಲ್ಲ ನಮಗೆ ಬೇಕಾಗಿಲ್ಲ. ಇದು ಎರಡೇ ಮಾಡೋದು ಮೇನ್, ಚಿಪ್ಸ್ ಎರಡೇ ಅಷ್ಟೇ. ಓಕೆ ಪ್ರಕಾಶ್, ನೀವು ಹೆಂಗೆ ಹೇಳ್ತೀರಾ ಹಂಗೆ. ಈಗ ಆಯಿಲ್ ತಂಡ ಆಯ್ತಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ಅವರು ಬಂದು ಅದ್ಭುತವಾಗಿರುವಂತಹ ಬಾಳೆಕಾಯಿ ಚಿಪ್ಸ್ ಅನ್ನ ಮಾಡ್ಕೊಡೋ ವಿಧಾನ ಹೇಳ್ಕೊಡ್ತಾ ಇದ್ದಾರೆ. ಪ್ರಕಾಶ್, ಹೇಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್. ನಿಮ್ ಫೋನ್ ನಂಬರ್ ಹೇಳ್ರಿ. ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. ಫೋನ್ ನಂಬರ್ ಹೇಳ್ಬೇಕಾ ಸರ್? ಮತ್ತೆ ಅವಾಗ ಹೇಳ್ತಾ ಇರ್ಬೇಕು, ಜನ ನಮ್ಮನ್ನ ತಲೆ ತಿಂತಾರ್ರಿ. ಹೌದಾ? ಫೋನ್ ನಂಬರ್ ಹೇಳಿ, ಸ್ವೀಟ್ ಮಾಡಿಸ್ಕೋಬೇಕು ಅಂತ. ಆಯ್ತು, ಹೇಳ್ಕೊಳ್ಳಿ ಸರ್. ಹೇಳಿ. 99 45 07 07 46 80 4680. ಅದೊಂದೇ ಲಾಸ್ಟ್ ನಂಬರ್ ಗೊತ್ತಿರೋದು ನಂಗೆ. 80 ಒಂದೇ. ಓಕೆ, 4680 ಲಾಸ್ಟ್ ನಂಬರು. ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿದ್ರೆ ನಿಮ್ ಮನೆಗೆ ಬಂದು ಚಿಪ್ಸ್ ಇಂದ ಹಿಡಿದು, ಲಾಡು ಇಂದ ಹಿಡಿದು, ಮೈಸೂರು ಪಾಕ್ ಇಂದ ಹಿಡಿದು ನಿಮ್ ಮನೇಲೆ ಬಂದು ಅಲ್ಲೇ ಮಾಡ್ಕೊಟ್ಟು ಅಲ್ಲೇ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಇವರ ಸರ್ವಿಸ್ ನ ಪಡ್ಕೋಬಹುದು ನೀವು. ಆಯ್ತಾ? ಆಯ್ತು ಸರ್, ಆಯ್ತು. ಕಲರ್ ಬಂತು. ಚೂರು ಬರಲಿ ನೋಡಿ ಹೆಂಗಿದೆ. ಎಸ್, ಕ್ರಿಸ್ಪಿಯಾಗಿ ಬಂದಿದೆಯಲ್ಲ? ಕ್ರಿಸ್ಪಿ ಆಗಿದೆ ಚೂರು. ಅದು ಕ್ರಿಸ್ಪಿ ಆಗುತ್ತೆ. ಒಂದು 2 ನಿಮಿಷ ಕ್ರಿಸ್ಪಿ ಆಗ್ಬಿಡುತ್ತೆ. ಕ್ರಿಸ್ಪಿ ಆಗ್ಬಿಡುತ್ತೆ. ಆಯ್ತಾಯ್ತು. ಇದು ಇನ್ನೊಂದು, ಇದು ಕೇರಳ ಕಡೆ ಬರುತ್ತೆ, ಇದು ನೇಂದ್ರ ಬಾಳೆ ಅಂತ. ಅದು ಬಂದು ಯೆಲ್ಲೋ ಕಲರ್ ಇರುತ್ತೆ. ಅದ್ರಲ್ಲ ಮಾಡ್ಕೋಬಹುದು. ನಮ್ ಸಿಗಲ್ಲ, ತೋಟದಲ್ಲಿ ಇರೋದು ಇದೆ. ಓಕೆ, ಅದಕ್ಕೆ ಇದೇ ಮಾಡ್ಬಿಟ್ಟು ನಾನು ಅದೇ ಯಾವ್ದು ಬಾಳೆಕಾಯಿ, ಯಾವ ಬಾಳೆಕಾಯಿ ಅಂತ ನೀವ್ ಎಲ್ಲಿ ಬೇಕಾದ್ರೆ ತುರ್ಕೋಬಹುದು, ಅದನ್ನೇ ಮಾಡ್ಕೋಬಹುದು. ತಾಳಿ ಸರ್, ಬಾಳೆಕಾಯಿ ಚಿಪ್ಸ್
ಓಕೆ, ಬಾಳೆಕಾಯಿ ಚಿಪ್ಸು ತುಂಬಾ ಈಸಿಯಾಗಿ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಮಲ್ ಮಾಡ್ಬೇಕಂದ್ರೆ ಬೇಜಾನ್ ಅದ್ವಾನ ರೀ. ಹಿಂಗೆ ತುರಿದ್ರೆ ನಮಗೆ ಈ ಸಣ್ಣಗೆ ಬರೋದಿಲ್ಲ ತೆಳ್ಳಗದು. ಈ ದಪ್ಪ ಬಂದಿರುತ್ತೆ, ಬೇಯಿಸೋಕ್ಕಾಗಲ್ಲ. ಮಾಡಿದ್ರೆ ಹಂಗೆ ತಿನ್ನಂಗಿರುತ್ತೆ. ಮಾಡೋದು ಈಸಿ. ಸ್ವಲ್ಪ ಈ ತೆಳ್ಳಗೆ ಬಂತು ಅಂತ ಹೇಳಿದ್ರೆ ಒಂದು 0.5% ಅಲ್ಲೇ ಸಕ್ಸಸ್ ಆಗೋದು. 50% ನಾವು ಮಾಡ್ಬೇಕಂದ್ರೆ ಇನ್ನು ಮಿಕ್ಕಿದೆಲ್ಲ ಈಸಿ. ಈ ತುರ್ಕೊಳ್ಳೋದು ಫಸ್ಟ್ ಕಲಿಬೇಕು. ನೀವು ಪ್ರಕಾಶ್ ಅವ್ರು ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ತುರ್ಕೊಂಡ್ರು ಅಂತ ಮತ್ತೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ಆಲೂಗಡ್ಡೆ ಚಿಪ್ಸು, ಬಾಳೆಕಾಯಿ ಚಿಪ್ಸ್ ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಬಾಳೆಕಾಯಿ ಚಿಪ್ಸ್ ಮಾಡುವ ವಿಧಾನ: ಮೊದಲು ಸಿಪ್ಪೆ ತೆಗೆದ ಬಾಳೆಕಾಯಿಯನ್ನು ಸ್ಲೈಸ್ ಮಾಡಿ ಬೌಲ್ಗೆ ಹಾಕಿ ನೀರು, ಅರಿಶಿನ, ಉಪ್ಪು ಸೇರಿಸಿ ನೆನೆಸಿ ತೆಗೆದು ಒಂದು ಕಾಟನ್ ಬಟ್ಟೆಯ ಮೇಲೆ ಹಾಕಿ ನೀರಿನಂಶವನ್ನು ತೆಗೆಯಿರಿ. ನಂತರ ಕಾದ ಎಣ್ಣೆಗೆ ಹಾಕಿ ಕರಿದರೆ ಬಾಳೆಕಾಯಿ ಚಿಪ್ಸ್ ತಿನ್ನಲು ರೆಡಿ. ಓಕೆ ಪ್ರಕಾಶ್ ಟೇಸ್ಟ್ ಮಾಡೋಣ. ಮಾಡಿ ಸರ್. ಏನ್ ಟೇಸ್ಟ್ ಮಾಡೋ ಸಖತ್ತಾಯ್ತು ಬಿಡ್ರಿ. ಚೆನ್ನಾಗಿದೆ, ಮಾತಾಡಂಗಿಲ್ಲ. ಅದ್ಭುತ. ಇಷ್ಟೊಂತೇಳಿ ಯಾರು ಮಾಡಲ್ಲ ರೀ. ಹೌದಾ? ಸಖತ್ತಾಗಿ ಮಾಡಿದ್ದೀರಾ, ಚೆನ್ನಾಗಿದೆ. ಇನ್ನು ಅರ್ಧ ಕ್ರಿಸ್ಪಿ ಆಗ್ಬಿಡ್ತದೆ. ಸರಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾಳೆಂದು ಬನ್ನಿ. ಆಯ್ತು ಸರ್. ಹೊಸ ರುಚಿನ ತೋರಿಸ್ಕೊಡಿ. ಓಕೆ. ಜನ ಮನೆಯವ್ರು ಕರೆದ್ರೆ ಚೆನ್ನಾಗಿ ಮಾಡ್ಕೊಡಿ. ಆಯ್ತು. ರುಚಿಯಾಗಿ ಮಾಡ್ಕೊಡಿ. ಆಯ್ತು. ಕಾಸನ್ನ ತಗೊಳ್ಳಿ. ಆಯ್ತು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ, ಸಕ್ಕದ ಮಾಡಿದ್ದಾರೆ. ಯೂಸಲಿ ಬಾಳೆಕಾಯಿ ಚಿಪ್ಸ್ ಇಷ್ಟೊಂದು ತೆಳ್ಳಗೆ ಮಾಡಲ್ಲ. ತಿಂತಾ ಇದ್ರೆ ಬಾರ್ಸ್ಕೋತಾ ಇರೋದು. ಮುಳ್ಳಿ ಚಿಪ್ಸ್ ಆಮೇಲೆ ತಿನ್ರಿ. ಕಾರ್ಯಕ್ರಮ ಮುಗಿಸ್ಕೊಂತ ಇದ್ದೀರಾ? ತಿನ್ನೋದು ಮುಖ್ಯ ರೀ. ಕಾರ್ಯಕ್ರಮ ಮುಗಿದಿದ್ದೇ ಇರುತ್ತೆ. ಕಾಲಿ ಒಂದು ನಿಮಿಷ. ಏನಾರು ತಿಂದರೆ ತೃಪ್ತಿ ಆಗೋದಂಗೆ ತಿನ್ಬಿಡ್ಬೇಕು. ಆಮೇಲೆ ಇಡ್ಬೋದು. ಟೈಮ್ ಆದ್ರೆ ಏನು ಮಾಡೋಕ್ಕಾಗುತ್ತೆ? ಆಗುತ್ತೆ ಟೈಮು. ನೀವೆಲ್ಲ ಬರಬೇಕಾ? ಬನ್ನಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಕರ್ಸ್ಕೊಳ್ತೀವಿ. ಒಳ್ಳೆ ಅಡುಗೆ ಮಾಡೋಬೋದು. ನೋ ಟೆನ್ಷನ್, ನೋ ಇನ್ಫ್ಲುಯೆನ್ಸ್. ಯಾವಾಗ ಬೇಕಾದ್ರೂ ಬರ್ಬೋದು. ನಮ್ಮ ಕಾರ್ಯಕ್ರಮದಲ್ಲಿ ನಿಂತ್ಕೋಬೋದು, ಅಡುಗೆ ಮಾಡ್ಬೋದು. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಅಲ್ಲಿ ತನಕ